ಇರಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜಮಂದ್ರಿ ಪಾಂಡೆಯವರು ಬರೆದಿರುವ ಬಾಳಗೌಧಿನಿ ಟೀಕೆಯ ಸ್ವಾಧ್ಯಾಯ ನಡೆದುಕೊಂಡಿದೆ. ಬಂಧ ಅಧಿಕಾರದ 11ನೇ ಮಕ್ಕಳ ಕಲಶ. ಸರ್ವತ್ರಾವಸಾನಮೇವಮಖಿಲಂ ತ್ಯಾಜ್ಯಂ ಯದುಕ್ತಂ ಜಿನೈಃ ತನ್ಮನ್ಯೇ ವ್ಯವಹಾರ ಏವ ನಿಖಿಲೋ ಯನ್ಯಾಶ್ರಯಾಶ್ಚಾಚಿತಃ ಸಮ್ಯಕ್ ನಿಶ್ಚಯಮೇಕಮೇವ ತದಮಿ ನಿಷ್ಕಂಪಮಾಕ್ರಮ್ಯ ಕಿಂ ಶುದ್ಧಜ್ಞಾನಘನೇ ಮಹಿಂ ನಿನಂಚೇ ಬಧ್ನಂತಿ ಸಂತೋ ಧೃತಿಂ. ಮಿಥ್ಯಾತ್ವ ಭಾವದ ತ್ಯಾಗವಾಗಿರುವಂಥವರಿಗೆ ಎಷ್ಟು ಸತ್ಯರೂಪ ಅಥವಾ ಅಸತ್ಯರೂಪ, ಶುದ್ಧ ಸ್ವರೂಪ ಮಾತ್ರದಿಂದ ವಿಪರೀತವಾದ ಎಷ್ಟು ಮನವಚನ ಕಾಯದ ವಿಕಲ್ಪಗಳಿವೆ, ಅವೆಲ್ಲವೂ ಎಲ್ಲ ಪ್ರಕಾರದಿಂದ ಬಿಟ್ಟು ಹೋಗಿವೆ ಎಂದು ನಾನು ಮನ್ನಿಸುತ್ತೇನೆ. ಭಾವಾರ್ಥವು ಹೀಗಿದೆ: ಯಾರಿಗೆ ಪೂರ್ವೋಕ್ತವಾದ ಮಿಥ್ಯಾಭಾವಗಳು ಬಿಟ್ಟು ಹೋಗಿವೆ, ಅವರದು ಸಮಸ್ತ ವ್ಯವಹಾರವು ಬಿಟ್ಟು ಹೋಗಿದೆ. ಕಾರಣವೇನೆಂದರೆ, ಮಿಥ್ಯಾತ್ವದ ಭಾವ ಮತ್ತು ವ್ಯವಹಾರದ ಭಾವವು ಏಕವಸ್ತುವಿದೆ. ಹೇಗಿದೆ ವ್ಯವಹಾರವು? ಅನ್ಯಾಶ್ರಯ. ಅನ್ಯ ಎಂದರೆ ವಿಪರೀತತೆಯು, ಅದುವೇ ಆಶ್ರಯ. ಯಾವುದಕ್ಕೆ ಅವಲಂಬನವಿದೆಯೋ ಅಂಥದ್ದು ವ್ಯವಹಾರವಿದೆ. ಏನು ಶಬ್ದಗಳ ಬಹಳ ಅತ್ಯಂತ ಸ್ಪಷ್ಟತೆಯ ಚರಮಶೀಲಿ. ಏನ ಹರಿ ಮಿಥ್ಯಾತ್ವದ ಭಾವ ಮತ್ತು ವ್ಯವಹಾರದ ಭಾವ ಏಕವಸ್ತು ಅಂಥೇಳಿ ಹೇಳಿದರು. ಎರಡಿಲ್ಲವೇ ಇಲ್ಲ. ಮುಂದ ಹೇಗಿದೆ ವ್ಯವಹಾರವು ಅಂಥೇಳಿ ಪ್ರಶ್ನೆ ಮಾಡಿ ಅದಕ್ಕೆ ಉತ್ತರ ಆಚಾರ್ಯ ಭಗವಂತರು ಏನು ಹೇಳಿದರು? ಅನ್ಯಾಶ್ರಯ. ಅನ್ಯ ಅಂತಂದ್ರೆ ಬೇರೆದ್ರದ ಅಂಥೇಳಿ ಅರ್ಥ ಆಗಬೇಕಲ್ಲ. ಆದರೆ ಇವರು ವಿಪರೀತತೆ ಅಂತಾರೆ. ಬೇರೆ ಯಾವುದಿದೆ ರೀ ಆತ್ಮನಿಂದ ಲೋಕದೊಳಗ? ಶುದ್ಧಾತ್ಮನಿಂದ ಅನ್ಯ ಯಾವುದಿದೆ? ಅನ್ಯ ಯಾವುದಿದೆ? ಯಾವುದೂ ಇಲ್ಲ. ಎಲ್ಲ ವಿಪರೀತನೇ ಇದೆ. ಅದಕ್ಕೆ ಇದು ವಿಷಯ ಸಲುವಾಗಿ ಸ್ವಲ್ಪ ನಮ್ಗ ಸತ್ಯದ ಸಲುವಾಗಿ ಗಂಭೀರತೆ ಬೇಕು. ಅನ್ಯ ಯಾವುದಿದೆ? ನನ್ನ ಜೊತೆಗೆ ಬೇರೆ ಯಾವುದಿದೆ? ನನ್ನ ಜೊತೆಗೆ ಬೇರೆ ಯಾವುದಿದೆ? ಎಲ್ಲ ವಿಪರೀತನೇ ಇದೆ. ಬೇರೆ ಯಾವುದೂ ಇಲ್ಲ. ಅರ್ಥಾತ್ ನನ್ನಂಥದ್ದ, ನನಗಂಥದ್ದಾಗುವಂಥದ್ದ, ಅದೇ ನನಗೆ ಸುಖ ನೀಡುವಂಥದ್ದ, ನಾನು ಸುಖ ಸ್ವರೂಪಿ. ಅದೆಲ್ಲವೂ ಅದು ಯಾವುದ್ರದ್ದು ಆಶ್ರಯ ಮಾಡಿದರೆ ನನಗೆ ದುಃಖ ಆಗ್ತಿದೆ. ಅಂದ್ರೆ ವಿಪರೀತ ಇದೆಯೇನು? ಅನ್ಯ ಇದೆ ರೀ, ವಿಪರೀತ ಇದೆ ರೀ. ಎಲ್ಲ ಎಲ್ಲ ಅಂದ್ರೆ ಏನು? ದೇಹ, ಧನ, ಪತ್ನಿ, ಪುತ್ರ, ಆಸ್ತಿ, ಐಶ್ವರ್ಯ, ಖ್ಯಾತಿ, ಪೂಜೆ ಅಷ್ಟೇ ಅಲ್ಲ. ದೇವ, ಶಾಸ್ತ್ರ, ಗುರು ಅವರ ಕುರಿತಾಗಿರುವಂಥ ಭಕ್ತಿಯ ಭಾವ, ಶ್ರದ್ಧೆಯ ಭಾವ, ಸಮರ್ಪಣೆಯ ಭಾವ. ಅರೆ ಸಮಯಸಾರ ಎಲ್ಲಿಯವರೆಗೆ ಹೋಗ್ತಿದೆ ಅಂತಂದ್ರೆ, ಸಮಯಸಾರದ ಪ್ರತಿಪಾದ್ಯ ವಿಷಯ ಎಲ್ಲಿಯವರೆಗೆ ಇದೆ ಅಂತಂದ್ರೆ, ಆತ್ಮನ ಗುಣಗಳ ಯಾವ ಪ್ರಕಾರ ಇದಾವೆಯೋ ಅದೇ ಪ್ರಕಾರ ಅವುಗಳನ್ನು ತಿಳಿಯೋದು. ಒಂದೊಂದು ಗುಣದ ಮಹಿಮೆಯನ್ನು ಹೇಗಿದೆಯೋ ಹಾಗೆ ತಿಳಿಯುವ ರೂಪದ ಕಾರ್ಯ ಕೂಡ ವಿಪರೀತ ಇದೆ.
ಆತ್ಮನ ಸ್ವಭಾವ ಹೇಗಿದೆಯೋ ಹಾಗೆ ಪೂರ್ಣ ರೂಪದಿಂದ ಯಾರಲ್ಲಿ ಪ್ರಗಟ ಆಗಿದೆ ಅವ್ರ ಕಡೆ ನೋಡೋದು ಕೂಡ ವಿಪರೀತನೇ. ಅವರು ಎಷ್ಟು ಉಚ್ಚ ಕೋಟಿದವರಿದ್ದಾರೆ ಹೀಗೆ ಹೇಳೋರು. ಸಮಕಕ್ಷ ಯಾರೂ ಇಲ್ಲ, ಎಲ್ಲ ವಿಪರೀತ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನಿಶ್ಚಯದಿಂದ ವ್ಯವಹಾರ ಅನ್ಯ ಇದೆಯನ್ನು ವಿಪರೀತ ವಿರುದ್ಧ ಇದೆ ರೀ. ವಿಪರೀತನೇ ಇದೆ, ವಿರುದ್ಧನೇ ಇದೆ. ಯಾವ ಪ್ರಕಾರ ಜೀವದಿಂದ ದೇಹ ವಿರುದ್ಧ ಇದೆ, ಅದೇ ಪ್ರಕಾರ ಜ್ಞಾನದಿಂದ ರಾಗ ವಿರುದ್ಧ ಇದೆ. ರಾಗ ಅರ್ಥಾತ್ ಯಾವುದೇ ಪ್ರಕಾರದ ರಾಗ ಮಾತ್ರ. ಎಂಥ ರಾಗ? ಶುಭ ರಾಗ, ಶುದ್ಧ ಭಕ್ತಿಯ ಕುರಿತಾಗಿರುವ ರಾಗ, ಪ್ರವಚನ ಭಕ್ತಿಯ ಕುರಿತಾಗಿರುವ ಭಾಗ. ಮಾನತುಂಗಾಚಾರ್ಯ ದೇವ, ಸಮಂತಭದ್ರಾಚಾರ್ಯ ದೇವ ಯಾವ ಭಕ್ತಾಮರ ಮತ್ತು ಸ್ವಯಂಭೂ ಸ್ತೋತ್ರಗಳ ರಚನೆ ಮಾಡಿದರ ಆ ವೇಳೆದೊಳಗ ಅವರ ಆಂತರ್ಯದಲ್ಲಿ ಭಗವಂತನ ಕುರಿತು ಯಾವ ಒಂದು ಭಕ್ತಿಯ ವಿಶೇಷ ರಾಗ ಉತ್ಪನ್ನ ಆಗಿತ್ತೋ ಅದು ಅನ್ಯ ಇದೆ, ಅರ್ಥಾತ್ ವಿಪರೀತ ಇದೆ. ಅನ್ಯದ ಅರ್ಥ ವಿಪರೀತ ಅಂತ ಹೇಳಿ ಮಾಡಿ ಅದು ವಿಪರೀತನೇ ಇತ್ತು. ಅದರ ಶಬ್ದ ರೂಪದಿಂದ ತಿಳಿಸಿಕೊಟ್ಟಿರುವಂಥ ರಾಜವಂಶಿ ಪಾಂಡೆ ಅವರ ಉಪಕಾರ ನಮಗ ಅಮೃತ ಚಂದ್ರಾಚಾರ್ಯರಿಗಿಂತ ಒಂದು ಗುಂಚಿ ಅಧಿಕ ಇದೆ. ಯಾಕೆ ಅಂತಂದ್ರೆ ನಮಗೆ ಆ ಶಬ್ದ ಅನ್ಯ ಅಂದ್ರೆ ಬೇರೆ. ಸ್ವಾಭಾವಿಕವಾಗಿ ಲೋಕದ ವ್ಯವಹಾರದೊಳಗೆ ಯಾವನೇ ಬುದ್ಧಿಶಾಲಿ ವಿಚಕ್ಷಣ ಜ್ಞಾನವಂತನ ಹತ್ರ ಹೋಗಿ ಕೇಳಿದ್ರೆ ಅನ್ಯ ಅಂದ್ರೆ ಏನ ಬೇರೆ ಬೇರೆ ಅಂತ ಹೇಳಿನ ಹೇಳ್ತಾರೆ. ಆದ್ರೆ ಅಮೃತ ಚಂದ್ರಾಚಾರ್ಯ ದೇವರ ಅನ್ಯ ಶಬ್ದದ ಪ್ರಯೋಗ ಮಾಡುವ ವೇಳೆದೊಳಗ ಅವರ ಹೃದಯದೊಳಗ ಅವರ ಜ್ಞಾನದೊಳಗ ವಿಪರೀತ ಅನ್ನುವ ಭಾವ ವಿದ್ಯಮಾನ ಇತ್ತು. ಇದನ್ನ ಅವರು ನೋಡಿದ್ದಾರೆ. ಯಾರ? ರಾಜಮಲ್ ಪಾಂಡೆ ನೋಡಿದರು ಅಂಥೇಳಿ ಇಂದಿನ ಜನರ ಅನ್ಯ ಅಂದ್ರೆ ಬೇರೆ ಅಂತೇಳಿ ತಿಳಿಬಾರ್ದು ಅಂಥೇಳಿ ಅದನ್ನು ಸ್ಪಷ್ಟ ರೂಪದಿಂದ ಶಬ್ದದೊಳಗ ವ್ಯಕ್ತಪಡಿಸಿದರು. ಅಲ್ಲಿ ಮೇಲೆ ಹೇಳಿದರಲ್ಲ ಏನ ಮಿಥ್ಯಾತ್ವದ ಭಾವ ಮತ್ತು ವ್ಯವಹಾರದ ಭಾವ ಒಂದೇ ಥರ ಇದಾವ ಅಂಥೇಳಿ ಹೇಳಲಿಲ್ರಿ. ಏನು ಹೇಳಿದರು? ಏಕ ವಸ್ತು ಒಂದೇ ಥರ ಅಲ್ಲ, ಏನದವು ಒಂದೇ ಅದಾವ್ರಿ. ಒಂದೇ ಯಾವುದು? ವ್ಯವಹಾರದ ಭಾವ. ಬಸ್ತಿಗೆ ಹೋಗುವ ಭಾವಶಾಸ್ತ್ರ ವಾಚನದ ಭಾವ ಯಾರಿಗೆ? ಅದ ನಂತರ ಚರ್ಚೆ. ಯಾರಿಗೆ ವಿಪರೀತದವು? ಯಾರಿಗೆ ಯಾರಿಗೆ ನಿಶ್ಚಯ ಅರ್ಥಾತ್ ವಸ್ತು ಮಾತ್ರದ ಅನುಭೂತಿ ಆಗಿದೆ, ವಸ್ತು ಮಾತ್ರದಲ್ಲಿ ಸ್ಥಿರತೆಯನ್ನು ಸಾಧಿಸುವಂಥ ಕಲೆ ಯಾರ ಆಂತರ್ಯದೊಳಗೆ ಜಾಗೃತ ಆದದ್ದು ಇದೆ, ಅವರು ಆ ಕಲೆಯಲ್ಲಿ ಸದಾ ಯಶಸ್ವಿ ಆಗ್ತಾ ಇದ್ದಾರೆ. ಅವರಿಗೆ ಸದಾ ಯಶಸ್ವಿ ಯಾರಾಗ್ತಾ ಇದ್ದರು? ಅಮೃತ ಚಂದ್ರಾಚಾರ್ಯರಂಥ ದಿಗಂಬರ ಸಂತರುಗಳು ಅಥವಾ ನಾರ್ಕಿ ಅಂಥ ಚತುರ್ಥಗುಣ ಸ್ಥಾನಾವರ್ತಿಗಳು. ಅದಕ್ಕೆ ಇದು ವಿಷಯ ಬೇರೆ ಇದೆ. ಸಮಯ ಸಾರನೇ ಇದೆ. ಜಿನವಾಣಿನೇ ಇದೆ. ಜಿನವಾಣಿ ಅಂಥದ್ದು ಯಾವುದೂ ಇಲ್ಲ. ಯಾವುದು ಇದೆ? ಜನವಾಣಿಯೊಳಗೆ ಜಿನವಾಣಿ ಅಂಥದ್ದು ಯಾವುದಿದೆ? ಜನವಾಣಿ ಯಾವುದು? ಜನವಾಣಿ ಯಾವುದು? ಜನರ ಆಡ್ತಾರ ಅದೋ ಅಥವಾ ಜನರ ಸಲುವಾಗಿ ಹೇಳಿದಾರ? ಆದರೆ ಜನರ ಆಡ್ತಾರ, ಅದು ಜನವಾಣಿ ಅಲ್ಲ. ಆದ್ರ ಮುನಿರಾಜ ಅಜ್ಞಾನಿಕೋ ಸಮझाने के लिए ಅಂತೇಳಿ ಟೋಡರಮಲ್ಲ ಹೇಳಿದಾರಲ್ಲ, ಅದು ಜಿನವಾಣಿ ಕೂಡ ಜನರಿಗೆ ಯಾವ ತಿಳಿದು ಬರುವ ಭಾಷೆಯಲ್ಲಿ ಹೇಳಿದಾರಲ್ಲ, ಅದು ಜನವಾಣಿ. ಅದರ ಜನರಿಗೆ ತಿಳಿದು ಬರುವ ಹಾಗೆ
ಜಿನವಾಣಿಯ ರಹಸ್ಯ ಅಥವಾ ತಾತ್ಪರ್ಯ ಇದೆ ಅಂದರೆ ಜನರಿಗೆ ತಿಳಿದು ಬರುವ ಹಾಗೆ. ಜಿನವಾಣಿಯ ಮರ್ಮ ಇದೆಯಲ್ಲ, ತಾತ್ಪರ್ಯ ಇದೆಯಲ್ಲ, ಅದು ಜನರಿಗೆ ತಿಳಿದು ಬರುವಂಥದ್ದು ಇಲ್ಲವೇ ಇಲ್ಲ. ಜಿನೇಂದ್ರ ಪ್ರಭುವಿನ ವಾಣಿ ಕೂಡ, ವೀರರಾಗಿ ಸಂತರುಗಳ ವಾಣಿ ಕೂಡ ಏನಿದೆ, ಜನರ ಭಾಷೆಯೊಳಗಿದೆ. ಆದರೆ ಜಿನೇಂದ್ರ ಪ್ರಭುವಿನ ವಾಣಿಯ ವಿಷಯ ಜಿನಸ್ವರೂಪದಲ್ಲಿ ವೀತರಾಗಿ ಸಂತರುಗಳ ಉಪದೇಶದ ಸಾರ ಶುದ್ಧಾತ್ಮ ಇರ್ತಾನೆ. ಶುದ್ಧಾತ್ಮನಲ್ಲಿ ವಚನ ಭೇದ ಇಲ್ಲ. ಶುದ್ಧಾತ್ಮನಲ್ಲಿ ಇಂದ್ರಿಯ ವಿಷಯವಾಗುವಂಥ ಯಾವುದೋ ಒಂದು ಸ್ವಭಾವ ಇಲ್ಲ. ಯಾವುದೇ ಇಂದ್ರಿಯಕ್ಕೆ ವಿಷಯ ಆಗುವಂಥದ್ದು ಯಾವೊಂದು ಸ್ವಭಾವ ಶುದ್ಧಾತ್ಮನಲ್ಲಿ ಇಲ್ಲ. ಅದ್ಭುತ ಮಾತಿದೆ. ಒಂದೇ ವಸ್ತು ಅಂತ ಹೇಳಿದ್ರು. ಏಕ ವಸ್ತು ಯಾವುದ? ಮಿಥ್ಯಾತ್ವದ ಭಾವ ಮತ್ತು ವ್ಯವಹಾರದ ಭಾವ. ಯಾಕೆ 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 ಮಿಥ್ಯಾತ್ವದ ಭಾವ ಯಾವ ಪ್ರಕಾರ ಜೀವನದ ಬಂಧದ ಕಾರಣ ಇದೆಯೋ ಅದೇ ಪ್ರಕಾರ ವ್ಯವಹಾರದ ಭಾವ ಬಂಧದ ಕಾರಣ ಇದೆ. ಎಂಥ ಬಂಧ ಅದು ನನಗೆ ಗೊತ್ತಿಲ್ಲಪ್ಪ, ಅದರದ್ದೆಲ್ಲ ವಿಚಾರ ನೀವು ಮಾಡೋದು ಇದೇನಿಲ್ಲ. ಎಂಥ ಬಂಧದೊಳಗೆ ಭೇದ ಇಲ್ಲ, ಅದು ನನಗೆ ಗೊತ್ತಿಲ್ಲ. ಅಮೃತ ಚಂದ್ರಾಚಾರ್ಯ ಅಥವಾ ರಾಜಮಲ್ಜಿ ಪಾಂಡೆಗಿದು ಪ್ರಶ್ನೆ ಕೇಳಿದ್ರೆ ಅದು ನನ್ನ ವಿಷಯ ಅಲ್ಲಪ್ಪ, ಗೊತ್ತಿಲ್ಲ, ನನ್ನ ವಿಷಯ ಅಲ್ಲ. ನಿನಗೆ ವಿಷಯ ಇದ್ರೆ ನೀ ಅದರ ಸ್ವಂತ ಬಂಧ ಯಾವುದರ? ಮಿಥ್ಯಾತ್ವ ಭಾವದ ಮತ್ತು ವ್ಯವಹಾರ ಭಾವದ. ಧರ್ಮದೊಳಗೆ ಯಾವುದು ವ್ಯವಹಾರ ಇದೆ ಅಥವಾ ನಿಶ್ಚಯದಕ್ಕಿಂತ ಮೊದಲಿನ ಸಮಯದೊಳಗೆ ಅನಿವಾರ್ಯವಾಗಿ ನಿಶ್ಚಿತವಾಗಿ ಇರ್ತಿದೆ, ಆ ವ್ಯವಹಾರ ಮತ್ತು ಮಿಥ್ಯಾತ್ವದ ಭಾವ ಎರಡೂ ಒಂದೇ ಆಗಿರೋ ಸಾಧ್ಯ ಇದೆ. ಯಾಕಿಲ್ಲ? ಒಂದೇ ಆದವಲ್ಲ, ಅದರೊಳಗೆ ಭೇದ ಎಲ್ಲಿದೆ ಅಂತ ಅಮೃತ ಚಂದ್ರಾಚಾರ್ಯ. ಯಾಕೆ? ಇದೇನಿದೆ ರೀ? ಏನಿದೆ? ಬಂಧ ಅಧಿಕಾರ. ಬಂಧ ಅಧಿಕಾರ ಇದೆ ರೀ. ಯಾವ ಪುರುಷಾರ್ಥ ಅಪ್ರಮತ್ತ ದಶೆಯ ನಂತರ 4 ಗುಣಸ್ಥಾನಗಳಲ್ಲಿ ಆಗ್ತಾ ಇರ್ತಿದೆಯಲ್ಲ, ಅದು ಬುದ್ಧಿಪೂರ್ವಕ ಇಲ್ಲ. ಅನ್ಯ ಜೀವರುಗಳಿಗಂತೂ ಬುದ್ಧಿಪೂರ್ವಕ ಇಲ್ಲ, ಅವ್ರಿಗೂ ಬುದ್ಧಿಪೂರ್ವಕ ಇಲ್ಲ. ಸರ್ವಜ್ಞರ ಜ್ಞಾನದೊಳಗೆ ತಿಳಿದು ಬರುವಂಥದ್ದಿದೆ, ಅದು ಪುರುಷಾರ್ಥ. ಅಪ್ರಮತ್ತ ದಶೆಯೊಳಗೆ ಏನಿದೆ ರೀ? 7ನೇ ಗುಣಸ್ಥಾನದೊಳಗೆ ಸಿದ್ಧರ ಹಾಗೆ ಇದ್ದಾರಲ್ಲ, ಹೌದು ಅಥವಾ ಇಲ್ರಿ? ಹಾಗಾದ್ರೆ ಮುಂದೆ ಸಿದ್ಧರ ಹಾಗೆ ಇದ್ದವ್ರ 8ನೇ ಗುಣಸ್ಥಾನ, 9ನೇ ಗುಣಸ್ಥಾನ, 10ನೇ, 12ನೇ ಹೇಗೆ ಹೋಗ್ತಾರೆ? ಏನು ಯಾವ ಉದ್ಯಮ ಇಲ್ಲದ ಹೋಗ್ತಾರೋ? ಉದ್ಯಮ ನಡೆದಿದೆಲ್ಲ ಒಳಗ. ಅದಕ್ಕೇನಂತಾರೋ? 7ನೇ ಗುಣಸ್ಥಾನದಿಂದ 8ನೇ ಗುಣಸ್ಥಾನಕ್ಕೆ ಹೋಗ್ಬೇಕಾದ್ರೆ 7ನೇ ಗುಣಸ್ಥಾನದಲ್ಲಿ ಯಾವುದು ನಡೀತಿದೆಯೋ ಉದ್ಯಮ, ಅದಕ್ಕೇನಂತಾರೋ? ಪುರುಷಾರ್ಥ ಅಂತಾರೆ. ಹೌದು ಅಥವಾ ಇಲ್ಲ? ಪುರುಷಾರ್ಥ ಅಂತಾರೋ. ಅದಕ್ಕೆ ಇನ್ನೊಂದು ಭಾಷೆಯೊಳಗೆ ಹೇಳಿದ್ರೆ ಏನಂತಾರೋ? ವ್ಯವಹಾರ ಅಂತಾರೆ. 9ನೇ ಗುಣಸ್ಥಾನಕ್ಕೆ ಕಾರಣೀಭೂತವಾದದ್ದು ಯಾವುದಿದೆಯೋ, 8ನೇ ಗುಣಸ್ಥಾನ ಇರುವ ವೇಳೆದೊಳಗ 9ನೇ ಗುಣಸ್ಥಾನಕ್ಕೆ ಯಾವುದು ಕಾರಣೀಭೂತ ಇದೆಯೋ ಅದು 9ನೇ ಗುಣಸ್ಥಾನದ ವ್ಯವಹಾರ ಇದೆ. ತಿಳಿತನಿಲ್ರಿ? ಹಾಗಾದ್ರೆ ಆ ವ್ಯವಹಾರ ಏನಿದೆ? ಮಿಥ್ಯಾತ್ವ ಭಾವನ ಇದೆ. ಎಲ್ಲಿ ವಚನ? ಏನು ಮಾತಾಡೋದ್ರಿ ಇಲ್ಲಿ? ಏನು ಮಾತಾಡೋದು? ಏನು ಮಾಡಿ ತೋರಿಸೋದು? ಅದಕ್ಕೆ ಆ ವಚಿನ್ನದಿ ಚಿತ್ರಿಸಲರಿಯದ ಮೇನು ಹೇಳಲರಿಯದ ಕಾರಣ. ಅವನನ್ನು ಅರೂಪಿ ಅಂತೇಳಿ ಹೇಳೋದೇನಿದೆ? ಮಿಥ್ಯಾಭಾವ ಇದೆ ರೀ. ಅವನ ಜ್ಞಾನಾನಂದ ಸ್ವರೂಪಿ ಅಂತ ಹೇಳಿ ಹೇಳೋದೇನಿದೆ? ಮಿಥ್ಯಾಭಾವ ಇದೆ ರೀ. ಅದಕ್ಕೆ ಇಂಥ ಎದೆಗಾರಿಕೆನ ಬೇಕ್ರೆ. ಬರೇ ಒಂದು ಕ್ಷಣ ವಿಕಲ್ಪದೊಳಗೂ ಕೂಡ
ಜ್ಞಾನದಲ್ಲಿ ತಿಳಿದು ಬರಬೇಕಾದ್ರೆ ಅಥವಾ ತಿಳಿಬೇಕಾದ್ರೆ ಅಥವಾ ಒಪ್ಪಬೇಕಾದ್ರೆ ಮಿಥ್ಯಾ ಭಾವ ಇದೆ. ನೋಡ್ರಿ, ಈಗ ಅದನ್ನೇ ಸ್ಪಷ್ಟ ಮಾಡೋಣ. 2ನೇ ಗುಣಸ್ಥಾನದ ಹೆಸರನ್ನ ಏನಿದೆ? ಅಪ್ರಮತ್ತ ಗುಣಸ್ಥಾನ. ಹೌದ್ರೆ ಪ್ರಮಾದ ಸ್ವಲ್ಪ ಕೂಡ ಇಲ್ಲ. ಎಲ್ಲಿ ಪ್ರಮಾದ ಇದೆಯೋ ಅಲ್ಲಿ ಸಂಸಾರ ಇದೆ. ಪ್ರಮಾದ ಸ್ವಲ್ಪ ಕೂಡ ಇಲ್ಲ. ಮುಂದೆ ಅನಿವೃತ್ತೀಕರಣಕ್ಕೆ ಹೋಗ್ತಾನಲ್ಲ, ಅದು ಹೇಗೆ ಹೋಗ್ತಾನೋ? ವ್ಯವಹಾರ. ಆ ಅನಿವೃತ್ತೀಕರಣ ನಾಮದ ಯಾವ 8ನೇ ಗುಣಸ್ಥಾನ ಇದೆ, ಆ ಗುಣಸ್ಥಾನ ಯೋಗ್ಯ ಯಾವ ಅಬುದ್ಧಿಪೂರ್ವಕ ಪುರುಷಾರ್ಥ ಆಗ್ತಿದೆ. ಆ ಪುರುಷಾರ್ಥದೊಳಗೆ ಆನಂದ ಇದೆ ಅಂದ್ರೆ, ಆ ಪುರುಷಾರ್ಥದೊಳಗೆ ಆನಂದ ಇದೆಯಲ್ಲ, ಮೋಕ್ಷ ಇದೇನು ಬಂಧ ಇದೆ? ಏನು ಮಾಡೋದು? ಹೀಗೆ ಇದೆ ನಮ್ಮ ಅಂತರಂಗ. ಜನವಾಣಿಯೊಳಗೆ ಮೇಲೆ ಬರುವಂಥ ಸತ್ಯತೆಯನ್ನು ತಿಳ್ಕೊಳ್ಬೇಕಾದ್ರೂ ನಮ್ಮಲ್ಲೇ ಯಾವ ಒಂದು ಸ್ಥೂಲ ವ್ಯವಹಾರ ಇದೆ ಅಥವಾ ಶ್ರದ್ಧೆ ಇದೆ ಅಲ್ಲ, ಆ ಶ್ರದ್ಧೆಗೆ ಸ್ವಲ್ಪ ಏನಾಗ್ತಿದೆ? ಕುಂದು ಬರ್ತಿದೆ. ಏನು ಮಾಡೋದು? ಕೆಳಗಿಂದ ಅವ್ರದ್ದು ಏನು ವ್ಯವಹಾರ ಇದೆ ಆ ವ್ಯವಹಾರ ಬೇರೆ. 7ನೇ ಅದಕ್ಕೆ ವ್ಯವಹಾರ ದಿನವಾಣಿ ಅಂದೇದಿ, ಆದರೂ ಅದು ವ್ಯವಹಾರ ಬೇರೆ ಅನಿಸ್ತದೆ. ಬೇರೆ ಇರಲಿಲ್ಲ, ಬೇರೆ ಅಂತೂ ಇರಲಿ, ಬೇರೆ ಅಂತೂ ಇರಲಿ. 6ನೇದರಿಂದ ಅವ 1ನೇ ಗುಣಸ್ಥಾನದವರೆಗೇನೋ ಬರ್ಬೋದು. ಕ್ಷಪಕ ಶ್ರೇಣಿ ಹತ್ತಿರುವಂಥವ 7ನೇದ್ದು ಒಮ್ಮೆ ಉಲ್ಲಂಘನೆ ಮಾಡಿದ ಅಂತಂದ್ರೆ ಅವ ಕೆಳಗೆ ಬರುವ ಮಾತೇ ಇಲ್ಲ, ಕೆಳಗೆ ಬರುವ ಮಾತೇ ಇಲ್ಲ. ಆದ್ರೂ ಕೂಡ ಬಂಧ ಇದೆ ಅಣ್ಣ. 7ರಿಂದ 8ಕ್ಕೆ ಹೋದಲ್ಲ, ಆ ಪುರುಷಾರ್ಥ ಅಲ್ಲಿ ನಿರ್ಜರ ಇದೆ, ಅತೀಂದ್ರಿಯ ಆನಂದದ ಅನುಭವ ಇದೆ. ಮತ್ತು ಅಬುದ್ಧಿಪೂರ್ವಕ ಯಾವ ಪುರುಷಾರ್ಥ ಅಥವಾ ವ್ಯವಹಾರ ಇದೆಯಲ್ಲ, ವ್ಯವಹಾರ ಯಾವುದಕ್ಕಂತರೂ 9ನೇ ಗುಣಸ್ಥಾನ ರೂಪ ನಿಶ್ಚಯದ ಉಪಲಬ್ಧಿಯ ಸಲುವಾಗಿ ಯಾವ ಉದ್ಯಮ ಇದೆಯೋ ಅದನ್ನು ವ್ಯವಹಾರ ಅಂತಾರೆ. ಈ ದ್ರವ್ಯಾನ ಯೋಗಕ್ಕೆ ಒಂದು ಸ್ವಲ್ಪ ಇದಕ್ಕೆ ಕರ್ಣಾನುಯೋಗದ ಜೊತೆ ಇದೆ. ಕರ್ಣಾನುಯೋಗ ಸೂಕ್ಷ್ಮ ಎಲ್ಲಿ ಏನಿದೆ ಅಲ್ಲ, ಒಂದು ಕೂದಲಿನಷ್ಟು ಕೂಡ ಒಂದು ಏನಿದೆ ಅಲ್ಲ ಅಗ್ರಭಾಗ, ಕೂದಲು ಎಳೆಯ ಅಗ್ರಭಾಗದಷ್ಟು ಕೂಡ ಬಿಡುವುದಿಲ್ಲರಿ. ಇಲ್ಲಿದೆ ನೋಡಿ ಬಂಧ ಅಂತ ಹೇಳಿ ಹೇಳ್ತಿದ್ದೀರಿ. 8ನೇ ಗುಣಸ್ಥಾನದಿಂದ 9ನೇ ಗುಣಸ್ಥಾನ, 9ನೇ ಗುಣಸ್ಥಾನದಿಂದ 10ನೇ ಗುಣಸ್ಥಾನ, 10ನೇ ಗುಣಸ್ಥಾನದ ಯಾವ ಸಮಯ ಇದೆ ಅದರ ಅಂತಿಮ ಸಮಯದವರೆಗೆ ಬಂಧ ಆಗ್ತಿದೆ. ಹಾಗಾದ್ರೆ ಯಾವುದು ಬಂಧ ಇದೆ ಅದು ಮೋಕ್ಷ ಅಲ್ಲ, ಯಾವುದು ಬಂಧ ಇದೆ ಅದು ನಿರ್ಜರೆ ಅಲ್ಲ. ಇನ್ನು ಇವು ಎಲ್ಲದಕ್ಕೂ ಮೀರಿ ಯಾವುದು ಬಂಧ ಇದೆ ಅದು ಮೋಕ್ಷ ಅಲ್ಲ, ಯಾವುದು ಬಂಧ ಇದೆ ಅದು ನಿರ್ಜರೆ ಅಲ್ಲ. ಯಾವುದು ಬಂಧ ಮೋಕ್ಷ ನಿರ್ಜರೆ ಇದೆ ಅದು ಜೀವಲ್ಲ, ಅದು ಜೀವಲ್ಲ. ಬಂಧರೂಪ, ಮೋಕ್ಷರೂಪ, ನಿರ್ಜರಾರೂಪ ಯಾವುದು ಪರಿಣಮಿಸ್ತಿದೆ ಅಂತಂದ್ರೆ ಜೀವವೇ ಪರಿಣಮಿಸ್ತಿದೆ, ಆದ್ರೆ ಅದು ನಿಜವಾದ ಜೀವ ಅಲ್ಲ. ಈ ಪಾಂಡವರ ಬಹಳ ಸಲ ಉದಾಹರಣೆ ಬರ್ತದೆ. ಇಬ್ಬರ ಹತ್ರಲ್ಲೇ ಪಾಂಡವರೊಳಗೆ 2 ಜನ ಅವ್ರು ತಮ್ಮ ಮಿತ್ರವಾಗಿದ್ದಾಗ 3 ಅಣ್ಣ ತಮ್ಮರು ಯಾವಾಗ ಅವ್ರ ತಲೆಯೊಳಗೆ ಬರ್ತೈತಿ ಇವ್ರದ್ದು ಹೆಂಗಂತ ಅವಾಗ ಬಂದಾಗ್ತಿದ್ದೋ ಏನು ಮೊದಲ ಬಂದು ಅದು ಬಂಧ ಏನೈತಿ? ನೀವು ಹೇಳಿದ್ರಲ್ಲ 3 ಕುರಿತಾಗಿ ಯಾವ ರಾಗ ಅಥವಾ ಏನೋ ಒಂದು ಭಾವ ಬರ್ತಿದೆ, ಭಾವ ವಿಶೇಷ. ಅದಕ್ಕೆ ನಾವು ರಾಗ ಅನ್ಲಿಕ್ಕೇನು ಬರುವುದಿಲ್ಲ ಮತ್ತು ವೀತರಾಗಂತೂ ಇಲ್ಲ. ಅದೇನು ಭಾವ ವಿಶೇಷ ಇದೆ ಅಲ್ಲ, ಅದು ಬುದ್ಧಿಪೂರ್ವಕದ ಬಂಧ ಇದೆ. ಆದ್ರೆ ಅವರು ಮೇಲೆ ಹೋಗ್ತಾ ಇದ್ದಾರಲ್ಲ, 3 ಮೇಲೆ ಹೋಗ್ತಾ ಇದ್ದಾರಲ್ಲ, ಅಲ್ಲಿ ಕೆಲವು ಸಮಯದವರೆಗೆ ಅಬುದ್ಧಿಪೂರ್ವಕ ಬಂಧ ಇತ್ತು. ಆದರೆ ಅವರ
ತಡೆರಹಿತ ಅಪ್ರತಿಹತ ಪುರುಷಾರ್ಥ ಅಂತಾರೆ ಅರ್ಥ. ತಡೆರಹಿತ ಪುರುಷಾರ್ಥ ಮಾಡಿದ್ರಲ್ಲ ಅದು ತಾನಾಗೇನ ಬಿಟ್ಟು ಹೋಯ್ತು. ಎಲ್ಲಿವರೆಗೆ ಇತ್ತರೆ, ಎಲ್ಲಿವರೆಗೆ ಇರೋದದ್ರದ ಯೋಗ್ಯತೆ ಇದೆ ಅಲ್ಲಿಯವರೆಗೆ ಇರ್ತಿದೆ. ಅದರ ಕಡೆಗೆ ಇವು ನೋಡಲಿಲ್ಲ, ಅದನ್ನು ಸ್ಪರ್ಶ ಮಾಡಲಿಲ್ಲ, ಅದನ್ನು ಅನುಭವ ಮಾಡಲಿಲ್ಲ ಅಂತಂದ್ರೆ ಅದು ಸೋತು ಹೊರಟು ತನ್ನ ಒಂದು ಭೂಮಿಕೆಯವರೆಗೆ ಇರ್ತಿದೆ. ಅದು ಬಂಧ 10ನೇ ಗುಣಸ್ಥಾನದಲ್ಲಿ, ಅರೆ 7ರಿಂದ 8ಕ್ಕೆ ಹೋದ, ಏನಿದೆ ಅಲ್ಲಿ? ಅತೀಂದ್ರಿಯ ಆನಂದದ ಅನುಭವದೊಳಗೆ ಯಾವುದೇ ಪ್ರಕಾರದ ಬದಲಾವಣೆ ಇಲ್ಲ. ಸಮಾನ ರೂಪದಿಂದ 7ನೇ ಗುಣಸ್ಥಾನದ ಅವಧಿಯಲ್ಲಿ ಯಾವ ಪ್ರಕಾರದ ಅನುಭವ ಆಗ್ತಾ ಇತ್ತು ಅದೇ ಪ್ರಕಾರದ ಅನುಭವ ಆಗ್ತಾ ಇದೆ. ಆತ್ಮವಸ್ತುವಿಂದ ಶುದ್ಧ ಚಿನ್ಮಾತ್ರ ವಸ್ತುವಿನ ಅನುಭವ ಅದೇ ಪ್ರಕಾರ ಆಗ್ತಾ ಇದೆ. ಆ ಸಮಯದೊಳಗ ಯಾವ ರೀತಿಯ ಕರ್ಮಗಳ ಉದಯಕ್ಕೆ ಬರಲಿಕ್ಕೆ ಯೋಗ್ಯಿದ್ದು ಅವು ನಿರ್ಚರಿಸಿ ಹೋಗ್ತಾ ಇದ್ದಾವೆ. ಯಾವ ಕೆಲವು ಬರಲಿಕ್ಕೆ ಯೋಗ್ಯಿದ್ದು ಅವು ದೂರದಿಂದನ ನೋಡಿ ಹೊರಟೋದು, ಬರಲಿಲ್ಲ. ಕೆಲವು ಧೈರ್ಯ ಮಾಡಿ ಬಂದವರೆ, ಬಂದ ನಂತರ ಅವು ಕೆಲ ಕಾಲದವರೆಗೆ ಉಳಿದು ಆ ಬಂಧ ಆದಂತ ನೋಡ್ರಿ. ಮಾತು ಹೀಗಿದೆ, ಈಗ ನಾವು ಅದು ಯಾವ ವಿಷಯ ಎತ್ಕೊಂಡಿದ್ದೇವೆ ಅಲ್ಲೇ ಕ್ಷಪಕ ಶ್ರೇಣಿ ಆರೋಹಣೆ ಮಾಡಿರೋ ವೇಳೆದೊಳಗ ಶ್ರೇಣಿ ಆರಂಭ ಯಾವಾಗ ಆಗ್ತಿದೆ? 8ನೇ ಗುಣಸ್ಥಾನದಿಂದ. 7ನೇ ಗುಣಸ್ಥಾನದ ಸಮಯ ಪೂರ್ಣ ಆಗಿ 6ನೇದಕ್ಕೆ ಬರಲಿಲ್ಲ ಅಂದ್ರೆ ಅವನು 8ನೇದಕ್ಕೆ ಹೋಗ್ತಾನೆ. 8ನೇ ಗುಣಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. 7ನೇ ಗುಣಸ್ಥಾನದೊಳಗೆ ಇದ್ದ, 7ನೇ ಗುಣಸ್ಥಾನದ ಸಮಯ ಪೂರ್ಣ ಮಾಡಿ 8ನೇ ಗುಣಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. 8ನೇ ಗುಣಸ್ಥಾನದ ಸಮಯ ಪೂರ್ಣ ಮಾಡಿದ 9ನೇ ಗುಣಸ್ಥಾನಕ್ಕೆ ಹೋಗ್ತಾ ಇದ್ದಾನೆ. ಅಲ್ಲಿ ಎಲ್ಲ ಆ ಭಾವದ ಅಬುದ್ಧಿಪೂರ್ವಕ ಯಾವ ಭಾವ ಇದೆ, ಭಾವದೊಳಗಿನ ಅಶುದ್ಧಿ ಇದೆ, ಅಲ್ಲಿ ಬಂಧ ಆಗ್ತಾ ಇದೆ. ಹಾಗಾದ್ರೆ ಆ ಬಂಧ ಏನು ಮಾಡುತ್ತಿದೆ? ಆ ಬಂಧ ಏನು ಮಾಡ್ತಿದೆ? ಯಾವಾಗ ಹೋಗೋದದು? ಇವು ಹೋದಲ್ಲ, 8ರಿಂದ 9 ಹೋದ, 9ರಿಂದ 10 ಹೋದ, ಕ್ಷಪಕ ಶ್ರೇಣಿ ಹತ್ತುತ್ತಾ ಇದ್ದಾನೆ. ನಿಯಮದಿಂದ 12ಕ್ಕೆ ಹೋದ, ಕ್ಷೀಣಮೋಹ ಆದ. ಅಲ್ಲಿ ಮೋಹ ಇಲ್ಲ. ಮೋಹದ ಪ್ರತಿ ಸಮಯಕ್ಕೆ ಕ್ಷಯ 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 ಕ್ಷಯ. ಕ್ಷೀಣಮೋಹ ಗುಣಸ್ಥಾನದ ಉಲ್ಲಂಘನೆ ಮಾಡಿದ ಸಯೋಕ್ಯೇವಲಿ ಆದ. ಹಾಗಾದ್ರೆ ಆ ಬಂಧ ಎಲ್ಲಿ ಹೋಯಿತು? ಬಂಧ ಎಲ್ಲಿ ಹೋಯ್ತು? ಅದು ಯಾವಾಗ ಉದಯಕ್ಕೆ ಬರೋದು? ಏನಾದ ಅದರ ಸಮಯದೊಳಗೆ ನಿರ್ಜರೆ ಆಯಿತು. ಆಗುವುದಿಲ್ರಿ ಸುಜಾತಾಯಿ, ಅದೇ ಸಮಯದೊಳಗೆ ಹೇಗಾಗ್ತಿದೆ? ಬಂಧ ಯಾವಾಗ ಆಗುತ್ತಿದೆ ಅಲ್ಲ ಆವಾಗನ ಅದರಲ್ಲೇ ಸಂಕ್ರಮಣ, ವಿಸಂಯೋಜನ, ಉತ್ಕರ್ಷಣ, ಅಪಕರ್ಷಣ ಇವೆಲ್ಲ ಆಗ್ತವೆ. ಆವಾಗನ ಯಾವ ಸಮಯದೊಳಗೆ ಬಂಧ ಆಗ್ತಿದೆ ಅವರಿಗಂತ ನಮಗೂ ಭಾವ ಯಾವ ರೀತಿ ಇದೆ ಅಲ್ಲ ಆ ರೀತಿ ಯಾವ ಸಮಯದೊಳಗೆ ಪ್ರಕೃತಿ ಪ್ರದೇಶ ಸ್ಥಿತಿ ಅನುಭಾಗ ರೂಪದಿಂದ ನಮಗ ಮಿಥ್ಯಾದೃಷ್ಟಿಗೆ ಕರ್ಮಗಳ ಬಂಧ ಆಗ್ತಿದೆ. ಅದೇ ಸಮಯದೊಳಗೆ ಆ ಬಂಧದೊಳಗ ಅದು ಉದಯಕ್ಕೆ ಎಷ್ಟು ಬರೋದು, ಉದೀರ್ಣ ಯಾವುದಾಗೋದು, ಸತ್ತಾದೊಳಗೆ ಎಷ್ಟು ಉಳಿಯೋದು, ಉತ್ಕರ್ಷಣೆ ಎಷ್ಟಾಗೋದು, ಅಪಕರ್ಷಣೆ ಎಷ್ಟಾಗೋದು, ಸಂಕ್ರಮಣ ಯಾವುದರದಾಗೋದು, ಇದು ಎಲ್ಲರಿಗೂ ವ್ಯವಸ್ಥೆ. ಹಾಗಾದ್ರೆ ಅಲ್ಲೇನು ಬಂಧ ಆಗ್ತಿದೆಯಲ್ಲ, ಬಂಧಂತೂ ಆಗ್ತಿದೆ, ಆದರೆ ಅದು ಉದೀರ್ಣ ರೂಪದ ಆಗ್ತಿದೆ. ಉದೀರ್ಣ ರೂಪದ್ದಾಗ್ತಿದೆ, ಉದಯಕ್ಕೆ ಬರುವುದಿಲ್ರಿ. ಅದ ಯಾವುದರದ ಬಂಧ ಆಗಿದೆ ಅಲ್ಲ ಅದು ಶುಭದೊಳಗೆ ಕನ್ವರ್ಟ್ ಆಗ್ತಿದೆ. ಏನದಕ್ಕಂತಾರೋ ಸಂಕ್ರಮಣ. ಯಾವುದ ಶುಭ ಇತ್ತಲ್ಲ ಅದರದ ಉತ್ಕರ್ಷಣ ಮಾಡುವಂಥದ್ದಾಗ್ತಿದೆ. ಯಾವುದ ಅಶುಭ ಇತ್ತಲ್ಲ ಮೊದಲಿಂದ ಅದನ್ನು ಅಪಕರ್ಷಣ ಮಾಡುವಂಥದ್ದಾಗ್ತಿದೆ. ಇವೆಲ್ಲ ಕೇವಲಿಗಮ್ಯ ವಿಷಯ ಇದ್ರೂ ಕೂಡ ಈ ಛದ್ಮಸ್ಥನ ಶ್ರುತಜ್ಞಾನದೊಳಗೂ ಕೂಡ ತಿಳಿದು ಬರುವಂಥವನ ಅದವ್ರೆ. ಪ್ರಯೋಜನಭೂತ ಯಾವ ವಿಷಯ ಅದವು, ಪ್ರಯೋಜನಭೂತ ಯಾವ ವಿಷಯ ಅದವು ಅವು ತಿಳಿದು ಬರುವುದಿಲ್ಲ, ಹೀಗೆ ಮಾತೇ ಇಲ್ಲ.
ತಿಳಿದು ಬರುವಂಥವನಾದವ. ಬಂಧ ಆಗ್ತಿತ್ತು ಆ ನಕುಲ ಸಹದೇವರಿಗೆ. ಯಾವಾಗ ಆಗ್ತಿತ್ತು ಅಂತಂದ್ರೆ, ಯಾವಾಗ ಶುದ್ಧೋಪಯೋಗದೊಳಗೆ 7ನೇ ಗುಣಸ್ಥಾನದೊಳಗೆ ಇದ್ದರೂ ಆಗ ಅವರಿಗೆ ಅಬುದ್ಧಿಪೂರ್ವಕ ಬಂಧ ಆಗ್ತಾ ಇತ್ತು. ಯಾವಾಗ 2ನೇ ಗುಣಸ್ಥಾನದಿಂದ 6ನೇ ಗುಣಸ್ಥಾನದೊಳಗೆ ಬಂದರು, ಆಗ 6ನೇ ಗುಣಸ್ಥಾನದಿಂದ 7ನೇ ಗುಣಸ್ಥಾನಕ್ಕೆ ಹೋಗುವಂಥ ಪುರುಷಾರ್ಥದ ಮಧ್ಯದೊಳಗೆ ಆ ಪ್ರಕಾರದ ರಾಗ ಅಥವಾ ಯಾವ ಭಾವದ ಅಶುದ್ಧಿ ಆಯ್ತಲ್ಲ, ಅಲ್ಲಿ ಬಂದಾಯಿತು ಸರ್ವಾರ್ಥ ಶಕ್ತಿ. ಮೊದಲ ಆಗಿತ್ತು ಹೀಗೆ ಮಾತಲ್ಲ, ಮೊದಲೆಲ್ಲ ಆಗಿತ್ತಲ್ಲ ಅದರೊಳಗೆ ಶಕ್ತಿ ಇತ್ತು. ಅದೇನು ಸಂಕ್ರಮಣ, ಉತ್ಕರ್ಷಣ, ಅಪಕರ್ಷಣ ಏನೆಲ್ಲ ಆಗೋದು ಇರ್ತಾರೆ. ಅದರ ಸಲುವಾಗಿ ಇನ್ನು ಕೆಲವು ಬಂಧದ ಸ್ವರೂಪ ಹೀಗದವಲ್ಲ, ನಿಧತ್ತಿ ನಿಕಾಚಿತ ಅಂತೇಳಿ, ಅವುಗಳದ್ದಂತೂ ಸಂಕ್ರಮಣನೂ ಆಗುವುದಿಲ್ಲ, ಉತ್ಕರ್ಷಣನೂ ಆಗುವುದಿಲ್ಲ, ಅಪಕರ್ಷಣನೂ ಆಗುವುದಿಲ್ಲ, ಉದೀರ್ಣನೂ ಆಗುವುದಿಲ್ಲ ಅಂಥೇಳಿ ಜಿನೇಂದ್ರ ಭಗವಂತರ ದರ್ಶನದೊಳಗಿಂಥ ಸಾಮರ್ಥ್ಯ ಇದೆಯಲ್ಲ, ಅವು ಹೊರಟು ಹೋಗ್ತಾವ್ರೆ. ನಿಧತ್ತಿ ನಿಕಾಚಿತ ಕರ್ಮದವಲ್ಲ, ಅವರಲ್ಲೇ ಸಾಮರ್ಥ್ಯ ಇದೆ. ಜಿನೇಂದ್ರ ಭಗವಂತರಲ್ಲೇ ಈ ನಮಸ್ಕಾರ ಮಾಡುವಂಥ ಜೀವದ ನಿಧತ್ತಿ ನಿಕಾಚನ ಕರಗಿ ಹೋಗುವಂಥ, ಹೊರಟು ಹೋಗುವಂಥ ಸಾಮರ್ಥ್ಯ ಅವರಲ್ಲೇ ಇದೆ. ಅವರಲ್ಲೇ ನಿಮಿತ್ತದೊಳಗಿದೆ. ಅದರ ನಿಮಿತ್ತದೊಳಗೆ ಇದೆ ಅನ್ನೋದು ಯಾವಾಗ ನೈಮಿತ್ತಿಕದಲ್ಲಿ ಆ ಭಗವಂತರ ಕುರಿತಾಗಿ ಆ ಪ್ರಕಾರದ ಭಾವ ಬಂತರ. ಸಾಕ್ಷಾತ್ ಜಿನೇಶ್ವರದ ದರ್ಶನ ಇರಬೇಕೋ ಏನು ಜಿನೇಶ್ವರ ಮೂರ್ತಿ ಇದಾವ ಅವಕ್ಕೂ ಜಿನ ಪ್ರತಿಮಾ ಜಿನ ಸಾರಥಿ ಅಲ್ಲಿ ವ್ಯತ್ಯಾಸ ಇಲ್ರಿ ಅನ್ನ ಯಾವಾಗೂ ತಿಳಿಬಾರ್ದು. ಗಣಿಸಿದರೆ ವ್ಯತ್ಯಾಸ ಗಣಿಸಿದರೆ ನಮಗೆ ಜಿನೇಂದ್ರ ಭಗವಂತನ ದರ್ಶನ ಆಗುವುದಿಲ್ಲ. ಜಿನ ಬಿಂಬ ಜಿನ ಪ್ರತಿಮಾ ಜಿನೇಂದ್ರರ ಹಾಗೆನ ನಮಗ ಅದರದ್ದು ಆ ಶಬ್ದದ ಒಂದು ಅಂಶ ಕೂಡ ಭಾಷಿತ ಆಗಿಲ್ಲ ಅಂಥೇಳಿ ನಾವು ಸಮವಸರಣದೊಳಗೆ ಅಥವಾ ಪ್ರತ್ಯಕ್ಷ ಭಗವಂತರ ಸಾನ್ನಿಧ್ಯದೊಳಗೆ ಯಾವ ಪ್ರಕಾರದ ವ್ಯವಹಾರ ನಡೀತಿದೆಯೋ ಆ ಪ್ರಕಾರದ ವ್ಯವಹಾರ ನಮ್ಮಲ್ಲಿ ಇಲ್ಲ. ನಮ್ಮಲ್ಲೇ ಆದ ನಿರ್ಣಯನೇ ಅಲ್ರಿ, ನಮಗೆ ಆ ಪ್ರಕಾರದ ಭಾವ ಭಾಷಿತನೇ ಆಗಿಲ್ಲ. ಜಿನೇಂದ್ರ ಮೂರ್ತಿಗೆ ಮತ್ತು ಸಾಕ್ಷಾತ್ ಜಿನೇಂದ್ರರಿಗೆ ಭೇದ ಇಲ್ಲ. ನಾವು ತಿಳ್ಕೊಂಡು ಅದೇ ಹೇಳ್ತಿದ್ದೀರಿ. ಇದು ನಮಗ ಪಾಷಾಣದ ಬಿಂಬ ಮಾತ್ರ ಇದೆ ರೀ, ಬಿಂಬ ಮಾತ್ರ ಇದೆ ಅಂತ ಹೇಳನ. ಆ ಅರ್ಚಕ ಪೂಜಕನ ವ್ಯವಹಾರ ಎಂಥದ್ದು ಇರ್ತಿದೆ. ಆ ಬಿಂಬದ ಜೊತೆಗೆ ಜಿನೇಂದ್ರರ ಜೊತೆಗೆ ಎಂಥ ವ್ಯವಹಾರ ಇದೆಯೋ ಅಂಥ ವ್ಯವಹಾರ ಇದೆಯನ, ಇರೋ ಸಾಧ್ಯ ಇದೆಯನ, ಇದ್ರ ಅವನು ಪಂಚಮ ಕಾಲದೊಳಗೆ ಹುಟ್ಟತಾನೇನ? ಎಲ್ಲ ರೀ ಪ್ರಶ್ನೆಗೆ ಪ್ರಶ್ನೆ ಪ್ರಶ್ನೆಗೆ ಪ್ರಶ್ನೆ. ಅದೇ ಪ್ರಕಾರ ನಮಸ್ಕಾರ ಮಾಡಲಿಕ್ಕೆ ಬಂದಿರುವಂಥ ಜಿನೇಂದ್ರ ಭಗವಂತರಿಗೆ ದರ್ಶನ ಮಾಡಲಿಕ್ಕೆ ಬಂದಿರುವಂಥ ಭಾಗ್ಯಶಾಲಿ ಜೀವದ ವ್ಯವಹಾರ ಹೀಗಿರ್ತಿತ್ತನ. ಅವರನ್ನು ಜಿನೇಂದ್ರ ಸಾಕ್ಷಾತ್ ಜಿನೇಂದ್ರ ಅಂತ ಹೇಳಿ ತಿಳಿದಿದ್ದೆ ಆದ್ರೆ ಒಂದು ಕ್ಷಣ ಕೂಡ ನಮಗೆ ಆ ಪ್ರಕಾರದ ಭಾವಭಾಷಿತ ಆಗಿದ್ದೆ ಆದ್ರೆ ನಮ್ಮ ವ್ಯವಹಾರ ಹೀಗೆ ಇರ್ತಾನೆ. ಮಂದಿರದೊಳಗೆ ಹಾಗೆ ವ್ಯವಹಾರ ಮಾಡ್ತೀವಿ. ಅದು ಅವರವರು ನೋಡೋದ್ರೆ ತಮ್ಮದ ನೋಡೋದು, ಇನ್ನೊಬ್ಬರದಲ್ಲ. ಇನ್ನೊಬ್ಬರ ವ್ಯವಹಾರ ನಮ್ಗೆ ಕಾಣಿಸ್ತಿದೆ ಅರ್ಥಾತ್ ನಾವು ಹಾಗೆ ವ್ಯವಹಾರ ಮಾಡ್ತಾ ಇದ್ದೇವೆ ಅಂತ. ಬಹಳ ಬೇರೆ ಇದೆ. ನಿರಂತರ ಆಗ್ತಾ ಇದೆ. ಯಾವ ಭಾವ ಈ ಮಿಥ್ಯಾತ್ವದೊಳಗೆ ಇದೆ ಅಲ್ಲ, ವಿಪರೀತ ಮನ್ನಣೆಯ ಜೊತೆಗೆ ತಮಗೆ ಹೇಳಬೇಕಾದ್ರೆ ವಿಪರೀತ ಮನ್ನಣೆಯ ಜೊತೆಗೆ ಯಾವ ಪಂಚಮಹಾವ್ರತದ ಭಾವ ಇದೆಯಲ್ಲ ಅಲ್ಲಿ ಕೂಡ ನಿಧತ್ತಿ ನಿಕಾಚಿತ ಬಂತು. ನಾವು ಕಲ್ತಿದ್ದೇವಲ್ಲ
ಅವುಗಳದ್ದು ಪರಿಭಾಷೆ ಗುಣಸ್ಥಾನ ಪ್ರವೇಶ ಏನದು ಗುಣಸ್ಥಾನ ಪ್ರವೇಶಿಕನ ವಿವೇಚನೆ ಪ್ರವೇಶಿಕನ ಇರಲಿ ಗುಣಸ್ಥಾನ ವಿವೇಚನೆ. ಅದರಲ್ಲಿ ನಾವು ಅಣ್ಣಾಜಿ ಕಡೆ ಕಲೀಲಿಲ್ಲ ಜೈಪುರಕ್ಕೆ ಹೋದಾಗ ನೆನಪಿಗೆ ತಗೊಳ್ರಿ, ಪುಸ್ತಕದೊಳಗೆ 100 ಪ್ರಶ್ನೆ ಇದಾವೆ, ಅವುಗಳನ್ನು ಓದ್ರಿ. ಕರ್ಮಕ್ಕೆ ಸಂಬಂಧಿಸಿದ ಹಾಗೆ ಇನ್ನೂ ಗುಣಸ್ಥಾನ 14ದ ವಿವೇಚನೆ ಬರೋಕ್ಕಿಂತ ಮುಂಚೆ 100 ಪ್ರಶ್ನೆ ಅದಾವೆ, ಅವುಗಳನ್ನು ಓದಿ. ಬಹಳ ಅವುಗಳ ಬಂಧ ಹೇಗಾಗ್ತಿದೆ ಅದರ ಕಡೆಗೆ ನಮ್ದು ಕುತೂಹಲ ಜಾಗೃತ ಆಗೋದಕ್ಕಿಂತ ಆ ನಿಧತ್ತಿ ನಿಕಾಚದ ಇಂಥದ್ದು ಜಟಿಲ ಇದೆ ಅಂದ ಮೇಲೆ ಅದು ಕೇವಲ ನಾನು ಯಾಕೆ ಹೇಳ್ತೇನೆ ರೀ, ಜಿನೇಂದ್ರ ಪ್ರಭುವಿನ ದರ್ಶನ ಇಲ್ಲ ಅಂತಂದ್ರೆ ಜೀವನಕ್ಕೆ ಏನೂ ಅರ್ಥ ಇಲ್ಲ. ಬೇಕಾದವ್ರು ಇರ್ರಿ ನೀವು, ನನಗೀಗ ಯಾವ ಪ್ರಕಾರದ ಭೇದ ಇಲ್ಲ ನೋಡ್ರಿ. ನೀವು ಬೇಕಾದವ್ರು ದಿವಸಕ್ಕೆ 1 ಲಕ್ಷ ಗಳಿಸುವಂಥವ್ರು ಇರ್ರಿ, ಏನು ಮಾಡೋದಿದೆ ಅದನ್ನು, ಏನು ಮಾಡೋದಿದೆ ಹೇಳ್ರಿ. ಅರೆ ಶ್ರಾವಕಾಚಾರದೊಳಗೆ ಹೇಳಿದರೆ ನೋಡ್ರಿ, ಮಾತು ಸ್ಥಿರ ಉಳಿಬೇಕು ಒಳಗೆ ಹೃದಯದೊಳಗೆ. ಸ್ವಾಮಿ ಸಮಂತಭದ್ರಾಚಾರ್ಯರು ತಾರ್ಕಿಕ ಚೂಡಾಮಣಿ ಹೇಳಿದರು. ಅವರು ಏನು ಹೇಳಿದರು? ಯದಿ ಆಸ್ತ್ರವ ನಿರೋಧೋ ಅನ್ಯ ಸಂಪದ ಕಿಂ ಪ್ರಯೋಜನ. ಎಲ್ಲಿ ಆಸ್ತ್ರವದ ನಿರೋಧ ಆಗಿದೆ ಅಲ್ಲಿ ಅನ್ಯ ಸಂಪದದಿಂದ ಯಾವ ಪ್ರಯೋಜನ ಇದೆ? ಒಂದು ಮಾತು, ಒಂದು ವೇಳೆ ಅಸ್ತ್ರವು ನಿರಂತರ ಆಗ್ತಾ ಇತ್ತು ಅಂತಂದ್ರೆ ನಿಮ್ಮ ಸಂಪತ್ತಿನಿಂದ ಅದಕ್ಕೇನೋ ಆಗೋದಿದೆ, ಅದನ್ನು ಕಳ್ಕೊಳ್ಳಿಕ್ಕೆ ಬರ್ತಿದೆ. ಅರೆ ಅದಕ್ಕೆ ಸುಲಭ ಭಾಷೆಯೊಳಗೆ ಹೇಳಿದ್ರು. ಏನು ಹೇಳಿದ್ರು? ನಮಿತಾ, ಯಾರಿಗೆ ಮಂದಿರ ದೂರ ಆಗ್ತಿದೆಯೋ ಅವರಿಗೆ ನರಕ ಸಮೀಪ ಇದೆ. ಇದೆ ಆಗ್ತಿದೆ ಅಲ್ಲ, ಇದೆ. ಇದು ಜೈನರಿಗೆ ಹೇಳೋ ಪ್ರಸಂಗ ಬಂದಿದೆ. ಇದು ಎಂಥ ದುಷ್ಮ ಕಾಲಿದೆ ರೀ, ಎಂಥ ದುಷ್ಮ ಕಾಲ ಹೇಳ್ರಿ. ಜೈನರು ಹೋಗ್ತಾ ಇದ್ದಾರೆ ವಿದೇಶಕ್ಕೆ. ಅರೆ ಯಾರ ತಾಯಿ ಅಥವಾ ತಂದೆ ಪ್ರಸಿದ್ಧ ಧಾರ್ಮಿಕರಲ್ಲಿ ಗಣಿಸಲ್ಪಡ್ತಾವ್ರೋ ಅಂಥವ್ರ ಮಕ್ಕಳು ವಿದೇಶದೊಳಗದಾರೆ. ಏನು ಮಾಡೋದು? ಮೊನ್ನೆ ಫೋನ್ ಒಳಗ ಆಯಿತು, ಎಲ್ಲಿರ್ತೀರಿ ನೀವು? 1 ತಿಂಗಳು ತಾಯಿಗೆ ಅನಾರೋಗ್ಯ ಅಂಥೇಳಿ 1 ತಿಂಗಳ ಇಬ್ಬರು ಹೆಣ್ಮಕ್ಳನ್ನ ವಿದೇಶದೊಳಗದಾರು. ಅವಳು 1 ತಿಂಗಳು ಬರ್ತಾಳಂತ, ಇವಳು 1 ತಿಂಗಳು. ಆಮೇಲೆ ತಾಯಿಯ ಸಂಸ್ಕಾರ ಎಂಥದ್ದ, ತಾಯಿಯದ ದೋಷ ಅಲ್ಲ, ಆದ್ರೆ ತಾಯಿಯ ವ್ಯಕ್ತಿತ್ವ ಎಂಥದ್ದ ಅಂತಂದ್ರ ಜಿನವಾಣಿಯನ್ನು ಬಿಟ್ಟ ಅವಳ ಜೀವನದೊಳಗೆ ಏನು ಇಲ್ಲನ ಅನ್ನೋ ಹಾಗೆ. ನಿಮಗೆ ದೇವ ದರ್ಶನ ಅಂತ ಕೇಳ್ರ ಹೋಗ್ತೇವೆ ವಾರಕ್ಕೊಂದ್ಸಲ. ಅಲ್ಲಿನ ವಾರಕ್ಕೊಂದ್ಸಲ ಹೋಗ್ತೀರಿ, ಏನಾದ್ರೂ ಕೆಲಸ ಬಂತಂದ್ರೆ 1 ವಾರ ತಪ್ತಾನೂ ಇರ್ಬಹುದಲ್ಲ. ಜೈನ ಕುಲೋತ್ಪನ್ನನಿಗೆ ಬೇಕ್ರಿ. ಜೈನ ಯಾವ್ರಿಗಂತಾರೋ ಸುಧಾತಾಯಿ, ಈಗ ಎಲ್ಲಿ ಯಾವ್ಯಾವ ಸಿಟಿಯೊಳಗೆ ಹೋಗಿ ಎಲ್ಲೆಲ್ಲಿ ಮಂದಿರದಿಂದ ಎಷ್ಟೆಷ್ಟು ದೂರ ಹೋಗಿ ಜೀವನ ಮಾಡ್ತಾ ಇದ್ದಾರೋ ಅವರಿಗೆ ಜೈನ ಹೇಗನ್ನೋದ್ರಿ? ಲಜ್ಜೆ ಬರ್ತಿದೆ ಅನ್ನೋರಿಗ್ರಿ, ಜೈನ ಅನ್ನೋರಿಗೆ. ಇನ್ನು ಮಂದಿರದ ಪಕ್ಕದೊಳಗಿದ್ದವರು ಹೋಗೋದಿಲ್ಲಲ್ಲ, ಅವರಂಥ ದುರ್ಭಾಗ್ಯಶಾಲಿ ಯಾರದಾರ್ರಿ? ಮಂದಿರಕ್ಕೆ ಹೋಗೋ ಭಾವ ಬರೋದು ಅಂಥವ್ರು ಅದಾರೋ ಅಥವಾ ಇಲ್ರಿ? ಅವರೆಂಥ ದುರ್ಭಾಗ್ಯಶಾಲಿ. ದೂರ ಇರ್ತೈತೆ ಅನ್ಯ ದೇವ್ರದ, ಅಲ್ಲಿ ಹೋಗ್ತಾರ್ರಿ, ಹನುಮಂತಗ್ ಹೋಗ್ತಾರ್ರಿ, ಎಲ್ಲಮ್ಮಗ್ ಹೋಗ್ತಾರ್ರಿ, ಬಸವಣ್ಣಗ್ ಹೋಗ್ತಾರ್ರಿ. ಇವ್ರು ನಾಳೆ ಅದಾಗವ್ರಿ. ಯಾವ್ದಾಗವ್ರ? ಬಸವಣ್ಣ ಹನುಮಂತಂದ ಅವ್ರು ಯಾವ ರೂಪ ಮಾಡಿದಾರಲ್ಲ ಅದು ಅರ್ಥಾತ್ ತಿರುಗಿ ಹೆಚ್ಚು. ಬಹಳ ಕಠಿಣ ಇದೆ ಲಲಿತಾ. 1000 ವರ್ಷದ ಜೀವನ ಇಲ್ಲ. ಕೆಡಕ ಅನಿಸ್ತಿದೆ, ಇಂಥ ಜೀವ ಹೇಗೆ ಬಂದು ನಮ್ಮ ಉದರದಿಂದ ಅನಿಸ್ಬೇಕು. ನಂದು ಎಲ್ಲಿ ತಪ್ಪಿದೆ?
ಬುದ್ಧಿಯೊಳಗೆ ಎಲ್ಲಿ ಅಸ್ಥಿರತೆ ಆಗಿದೆ ಅನ್ನಿಸ್ಬೇಕ್ರಿ. ಕಡೆ ಪಕ್ಷ ಮಂದಿರಕ್ಕೆ ಹೋಗೋದು ಕೂಡ ಸಂಸ್ಕಾರ ಇಲ್ಲ ಅಂತಂದ್ರೆ ಮತ್ತು ಸದಾ ಸುಖದಾಶಿನ ಹೇಳಿದ್ರಲ್ಲ, ಅರ್ಧ kg ಅನ್ನ ಬೇಕಾಗೋದೇನ, ಅರ್ಧ kg ಅನ್ನ. ಉಳಿದದ್ದು ಯಾವಾಗ ಭೋಗದೊಳಗೆ ಬರ್ತಿದೆ? 1000 ಸೀರೆ ಇದಾವೆ, ಯಾವಾಗ ಭೋಗದೊಳಗೆ ಬರ್ತಾವೆ? ಯಾವಾಗ ಬರ್ತಾವೆ? ಮೊನ್ನೆ ಹೇಳಿದ್ದನ್ನು ಜೀವನಕ್ಕೆ ಎಷ್ಟು ಬೇಕಾಗಿದೆ? ಹಾಸಿಗೆ ಹೊದಿಗೆ ಒಂದು ಹಾಸಲಿಕ್ಕೆ ಒಂದು ಹೊದ್ಕೊಳ್ಳಿಕ್ಕೆ ತಂದ್ರೆ 4-6 ವರ್ಷಗಟ್ಟಲೆ ಅವು ಸವಿಯೋದೇ ಇಲ್ರಿ. 16 ವರ್ಷಗಟ್ಟಲೆ ನಡೀತಾನೆ ಇರ್ತವೆ. ಹಾಗಾದ್ರೆ ಯಾವುದರ ಸಲುವಾಗಿ ಧರ್ಮ ಬಿಟ್ಟು ಯಾವುದರ ಸಲುವಾಗಿ ಗಳಿಸ್ತಾ ಇದ್ದೀರಿ ಅನ್ನೋದ ತಲೆಯಾಗ ಬೆಳಕನ್ನು ಬೀಳುವುದಿಲ್ಲ. ಸುಧಾತ ಈ ನಿದತ್ತಿ ನಿಗಾಚಿತ ಅನಾದಿ ಕಾಲದ್ದು ಏನಿದೆ ಅಲ್ಲ, ಅದು ಬಿಟ್ಟು ಹೋಗುವ ಸಲುವಾಗಿ ಒಂದು ದೇವದರ್ಶನ, ಈ ತರಾಗ ಪ್ರಭುವಿನ ದರ್ಶನದ ಯೋಗ ಲಭಿಸುವ ಸಲುವಾಗಿ ಭಾಗ್ಯಶಾಲಿ ಜೀವ ಜೈನ ಕುಲದೊಳಗೂ ಹುಟ್ಟಿ ಬರ್ತದೆ. ಅದಕ್ಕೆ ಬೇರೆ ಯಾವುದ ತಪಸ್ಸಿನಿಂದ ಹೋಗೋದಿಲ್ಲ ಅಂತ ಹೇಳಿದಾರ್ರಿ. ಆದ್ರೆ ಇಷ್ಟು ಸುಲಭವಾಗಿ ಹೋಗ್ತಿದ್ದೀರಿ ಅಣ್ಣಾದ ನೋಡ್ರಿ. ಇಷ್ಟು ಸುಲಭವಾಗಿ ದೇವದರ್ಶನ ಬರೀ ಏನಿದೆ ರೀ, ಏನು ಕಠಿಣ ಇದೆ? ಆದ್ರೆ ಅದು ಕೂಡ ಕಠಿಣಾಗಿ ಕೂತಿದೆ ಜೈನರಿಗೆ. ಜೈನರಂಥೇಳಿ ಯಾವ ದೃಷ್ಟಿಯಿಂದ ಹೇಳೋದ್ರಿ ಇವರಿಗೆ? ಯಾವ ಯಾವ ಆ್ಯಂಗಲ್ದಿಂದ ಅದಾರ್ರಿ ಅವರ ಜೈನರ? ಕಂದಮೂಲನೂ ತಿಂತಾರೆ, ರಾತ್ರಿ ಭೋಜನನೂ ಮಾಡ್ತಾರೆ, ದೇವದರ್ಶನನೂ ಮಾಡುವುದಿಲ್ಲ. ಏನಿದೆ ರೀ? ನೀರು ಸೋಸುವ ವಿಧಿನೂ ಗೊತ್ತಿಲ್ಲ, ಷಟ್ಕಾಯ ಜೀವದ ಮೇಲಿದ್ದ ಏನೂ ಇಲ್ಲ. ಜನ್ಮತಃ ಇವೆಲ್ಲ ಇರ್ತಾವ. ಹೇಗೆ ಅನ್ನೋದು 30 ವರ್ಷದ ಹಿಂದೆ ದೃಷ್ಟಾಂತ ಕೊಡ್ತಿದ್ದನ್ನ. ಯಾವ ಪ್ರಕಾರ ಜಲದಲ್ಲಿ ಜನ್ಮ ತಾಳಿದ ಮೀನಿಗೆ ಈಜು ಕಲಿಸುವ ಸಲುವಾಗಿ ಯಾವ ಶಾಲೆ ಪ್ರಶಿಕ್ಷಣ ಕೇಂದ್ರಗಳ ಇಲ್ಲ. ಜಲದಲ್ಲಿ ಅಲ್ರಿ, ಮೇಲಿರೋ ಪ್ರಾಣಿ ನಾಯಿ ದನ ಕರ ಇವು ಕಲಿಸಿದ್ರು ಅವು ನೀರಾಗ ಬಿಟ್ಟು ಕೂಡಲೇ ಈಶಾಡ್ತಾವ ನೋಡ್ರಿ. ಅವು ನೀರಾಗ ಬಿದ್ದು ಕೂಡಲೇ ಈಶಾಡ್ತಾವ ಅಂತ ಹೇಳಿ ನೀವು ಹೇಳಿದ್ರಲ್ಲ, ಹಾಗೆ ಯಾವ ಜೈನ ಕುಲದೊಳಗೆ ಹುಟ್ಟಿಲ್ಲಲ್ಲ ಅವು ಕೂಡ ಒಂದಿಷ್ಟು ನೋಡಿ ಕಲಿತಾವ್ರಿ. ಮೀನು ಹೇಳಿದ್ದು ಜೈನ ಕುಲದೊಳಗೆ ಹುಟ್ಟಿದ್ದು ರೀ, ಹುಟ್ಟಿದ್ದು. ಅದಕ್ಕೆ ಕ್ಷುದ್ರ ಜೀವ ಅಂತಾರ್ರಿ ಅವಕ್ಕೆ. ಮತ್ತು ದೇವದರ್ಶನಕ್ಕಿಂತ ಪೈಲ ಶುದ್ಧ ಆಹಾರ ತಂದ್ರೆ ಮಾಂಸಾಹಾರ ಮಾಡಿದಂಗೆ ಅದಂತೂ ಇಲ್ಲವೇ ಇಲ್ಲರಲ್ಲೇ. ಅತಿಚಾರ ಕೂಡ ಇಲ್ಲ. ಮಾಂಸಾಹಾರ ತ್ಯಾಗದ ಅತಿಚಾರ ಕೂಡ ಜೈನನ ಭೋಜನದೊಳಗೆ ಇರುವುದಿಲ್ಲ. ಅತಿಚಾರ ಯಾವುದಿದೆ ಅದರದೆಲ್ಲ ಈಗ ಚರ್ಚೆ ಬೇಕಿಲ್ಲ. ಅದನ್ನೆಲ್ಲ ಗಣಿಸೋದು ಸಂಭವ ಇಲ್ಲ. ಏನೇನು ಬಂದು ಅಲ್ಲ ವಿನಾಶಕಾರಿ ವಿಜ್ಞಾನದ ಆವಿಷ್ಕಾರಗಳ, ನೀರು ಕಾಯಿಸಲಿಕ್ಕೆ, ಆಹಾರ ಶುದ್ಧ ಇಡಲಿಕ್ಕೆ, ಫ್ರಿಜ್ಜ ಗೀಜರ ಏನೇನು ಬಂದು ಅಲ್ಲ, ಇವೆಲ್ಲ ಏನದವು ಅಂತಂದ್ರೆ ಸಾಮೂಲ. ಇವ್ಯಾವೂ ಜೈನನ ಜೀವನದೊಳಗೆ ಇರ್ತಕ್ಕದ್ದೇ ಅಲ್ಲ. ಸಮೂರ್ಛನ ಜೀವ ಏನು ಉತ್ಪನ್ನ ಆಗ್ತಾವು ನೀರಿನೊಳಗ, ಅದೇ ಏನು ಬಟ್ಟೆ ಒಗಿತೀವಿ ನಾವು. ಮೊನ್ನೆ ಬರ್ತಾ ಬರ್ತಾ ನಿಂತಿರೋದು ವಿಷಯ ಬೇಕಿಲ್ಲ, ಈಗೂ ಬರುವುದನ್ನೇ ಇಲ್ರಿ. ಯಾಕೆಂತಂದ್ರೆ ಅದೇನು ಪ್ರಯೋಜನ ಏನು ಆಗೋದನ್ನೇ ಇಲ್ಲ, ಆಗೋದನ್ನೇ ಇಲ್ಲ. ಅನೇಕ ಬಾರಿ ಹೇಳಿದ್ದೀನಿ, ಕಲ್ಪನಾವೇನು ಬ್ರಹ್ಮಚಾರಿಣಿ ಅದಾಳ್ರಿ. ಶಾಂತಿನಾಥ ಸೋನಾಜ್ ಅವರನ್ನು ಲೌಕಿಕ ಶಿಕ್ಷಣ, ಧಾರ್ಮಿಕ ಶಿಕ್ಷಣ ಎಲ್ಲ ಕಲಿಸಲಿಕ್ಕೆ ಧನ ಸಹಾಯ ಮಾಡಿದರು. ಹಿಂದೆ ಅವರನ್ನು ಈ ಪ್ರಕಾರ ವಿದ್ವಾಂಸ ಮಾಡುವ ಸಲುವಾಗಿ ಅವರು ಹೇಳ್ತಾರೋ, ಕಲ್ಪನಾವೇನು ಕರ್ಣಾನುಯೋಗದ ಪಾಂಡಿತ್ಯ ಪಡ್ಕೊಂಡಿದ್ದಾರೆ. ಎಣ್ಣೆ ಮತ್ತು ತುಪ್ಪದಕ್ಕಿಂತಲೂ ಸಾವಧಾನವಾಗಿ ನೀರನ್ನು ಬಳಸಬೇಕು. ಎಣ್ಣೆ ಮತ್ತು ತುಪ್ಪಕ್ಕಿಂತಲೂ ಇದು ಬೆಲೆ ಕೊಟ್ಟು ತಗೊಂಡದ್ದಿದೆ. ಈ ಜೀವನ ಅದಕ್ಕಿಂತ ಬಹಳ ಉತ್ಕೃಷ್ಟ ಬೆಲೆ ಕೊಟ್ಟು ಪ್ರಾಪ್ತ ಆದದ್ದು. ಹಾಗಾದ್ರೆ ಅಲ್ಲಿ
ನಿರ್ದಾಕ್ಷಿಣ್ಯವಾಗಿ ಹಿಂಸೆ ಏನಿದೆ ಅಲ್ಲ, ಅದು ಯಾರು ಭೋಗಿಸೋದ್ರಿ? ಯಾರು ಭೋಗಿಸೋದು? ಜೀವ ಸ್ವಯಮೇ. ಹೇಳಬೇಕನ್ನಿಸ್ತಿದೆ. ಬಸ್ತಿಗೆ ಹೋಗ್ಬೇಕಾದ್ರೆ ನೋಡ್ರಿ, ಮನೆ ಮುಂದೆ ನೀರು ಸಿಂಪಡಿಸೋದು ಎಷ್ಟಿತ್ತು? ಹೊಸ್ತಿಲ ತೊಳೆಯೋದ, ಒಂದು ಸ್ವಲ್ಪ ಹೀಗೆ ಸಿಂಪಡಿಸಿ ಒಂದೇನು ರಂಗವಲ್ಲಿ ಇಡೋದ ಇತ್ತರೆ. ಇಂದೇನಿದೆ ಪೂರಾ ರೋಡ್ ಆ ಕಡೆ ತನಕ. ಅದರಿಂದ ಆಗೋದೇನ್ರಿ? ರಾಶಿ ರಾಶಿ ಪಾಪ ಬಿಟ್ರೆ ಮತ್ತೇನೂ ಆಗೋದಿಲ್ಲ. ಏನಾಗ್ತಿದೆ ಹೇಳ್ರಿ? ಎಲ್ಲರಲ್ಲೇ ಬಂದು ಬಿಟ್ಟಿದೆ ಇದು ಪದ್ಧತಿ. ಮೈಗೂಡಿತ್ರಿ. ಒಬ್ಬರು ನೋಡಿ ಒಬ್ಬರನ್ನು ಉಳಿದ ಕೆಲಸಕ್ಕೆ ವೆಳ್ಳೆನೂ ಇಲ್ಲ ಅಂತಾರು, ಆಳಸ್ತಾರು. ಮತ್ತೆ ಇದೆಲ್ಲ ಹಿಂಸಾ ಮಾಡ್ಲಿಕ್ಕೆಲ್ಲ ನಡಕಟ್ಟಿ ನಿಂತಿರ್ತಾರೆ. ಅದನ್ನ ಮೊಬೈಲ್ ಅಂತೂ ನೋಡೋದು ಅದರಷ್ಟು ನಿಕೃಷ್ಟ ಕಾರ್ಯ ಯಾವುದು ಇರ್ತದೆ. ಈ ಮಾತುಗಳೆಲ್ಲ ಎಲ್ಲಿ ತಿಳಿಯೋದು? ಈ ವಿಷಯ ಏನು ಬಂತು? ಜೈನೇಂದ್ರ ಪ್ರಭುವಿನ ಬರೇ ದರ್ಶನ ಮಂದಿರದೊಳಗೆ. ಅರೆ ಅದಕ್ಕೆ ಕಲ್ಯಾಣ ಮಂದಿರ ಸ್ತೋತ್ರದೊಳಗ ಯಾರ ಸಿದ್ಧಸೇನ ದಿವಾಕರ್ ಹೇಳ್ತಾರೋ, ತಿಳಿಯದೇ ಕೂಡ ರತ್ನವನ್ನ ಅಜ್ಞಾನಿ, ಇದು ಇಂಥ ರತ್ನ ಇದೆ, ಪಚ್ಚ ರತ್ನ ಇದೆ, ಇದು ತಿಳಿಯದೇ ಕೂಡ ಅವನು ಗ್ರಹಣ ಮಾಡಿದ್ದ ಅಂತಂದ್ರ ಅವನಿಗೆ ಅದರದ್ದು ಪೂರಾ ಬೆಲೆ ಸಿಗ್ತಿದೆ ಅಥವಾ ಇಲ್ರಿ? ಏನು ಕಮ್ಮಿ ಆಗ್ತಿದೆ ಅದರ ಬೆಲೆ? ಇಲ್ಲ. ಮತ್ತು ರತ್ನ ಗಾಜು, ಇದರ ಪರೀಕ್ಷೆ ಪೂರ್ವಕ ಗಾಜನ್ನು ಗ್ರಹಣ ಮಾಡಿದ್ದ ಅಂತಂದ್ರೆ ಅವನಿಗೇನು ಸಿಗುದಿಲ್ಲ. ತಿಳಿಯದೇ ಕೂಡ ಪ್ರಭುವಿಗೆ ನಮಸ್ಕಾರ ಮಾಡಿದ್ರೆ ಅದರ ಫಲ ಎಂಥ ಶಕ್ತಿ ಅಂತ ಹೇಳ್ತಾನೆ ಅಲ್ಲಿ ಸಿದ್ಧಸೇನ ಅಂಥೇಳಿನ 8 ವರ್ಷಗಳವರೆಗೆ ನಮ್ಮ ಉದರದಿಂದ ಉದಿಸಿ ಬಂದಿರುವಂಥ ಜೀವಕ್ಕ ಆ ಸಂಸ್ಕಾರ ಕೊಡೋದ, ಅದರ ಜೀವನದೊಳಗೆ ಪಾಪ ಆಗದೇ ಇರುವ ಹಾಗೆ ನೋಡ್ಕೊಳ್ಳೋದ ತಾಯಿಯ ಜವಾಬ್ದಾರಿ. ಎಲ್ಲಿ ಬಂತದ? ಸುದೃಷ್ಟಿ ತರಂಗಿಣಿಯೊಳಗೆ ಬಂತಲ್ಲ, 8 ವರ್ಷದವರೆಗೆ. ನಂತರ ಅದಕ್ಕೆ ವ್ರತ ಕೊಟ್ಟ ನಂತರ ಆ ಜೀವ ಜೈನನ ಯೋಗ್ಯತೆ, ಜೈನನ ಆಚಾರ ವಿಚಾರಗಳನ್ನು ತನ್ನ ಜೀವನದೊಳಗೆ ಅಳವಡಿಸಿ. ಇನ್ನೂ ನಿಮಗೆ ಸ್ಪಷ್ಟ ಹೇಳಬೇಕಂದ್ರೆ, ಚರ್ಮಸೀಮೆ ಮೇಲಿನಿಂದ ಹಾಲು ಹಾಕೋದು ಮಗುವಿಗೆ ಯಾವಾಗ ಆರಂಭ ಆಗ್ತಿದೆಯಲ್ಲ, ಅವಾಗ ರಾತ್ರಿ ತಾಯಂದಿರ ಹಾಲು ಹಾಕ್ತಿರ್ಲಿಲ್ಲ. ನಮಗೆ ತಿಳಿದು ಒಳ್ಳೇದಾಗ ವಾಸ್ತವಿಕ ಐತೆ. ಜೈನ ಕುಲದ ಮಹಿಮೆ ಎಷ್ಟು ಉನ್ನತ ಇದೆ ಅನ್ನೋದು ನಮಗೆ ಗೊತ್ತಿಲ್ಲ ಆಗಿದೆ. ಮತ್ತಿನ್ನು ಸಮಯ ಸಾರು ಓದಿ ಅದನ್ನು ಮತ್ತೆ ಕಳ್ಕೊಳ್ತಾ ಇದ್ದೇವ್ರಿ. ಅದು ಮತ್ತು ಮಹಾ ದುಃಖದ ಸಂಗತಿ ಇದೆ. ಇದು ಅಥವಾ ಇಲ್ಲಿ ಕ್ರಿಯಾಕಾಂಡದೊಳಗೆ ಧರ್ಮ ಇಲ್ಲ ಅಂದ ಕೂಡಲೇ ಅದರದ್ದು ಏನಾಯಿತು? ರುಚಿ ಬಿಟ್ಟು. ಮೊದಲೇ ಬೇಡದ ಅದರ ಶುದ್ಧಾಶುದ್ಧಿಯೊಳಗೆ ಜೀವನ ಪೂರ್ತಿ ಕಳಿಕಬೇಕಾಗ್ತಿದೆ ಗೌರಣ್ಣವರು. ಶುದ್ಧಾಶುದ್ಧಿಯೊಳಗೆ ಹಿಂಸೆಯೊಳಗರೆ ಬರೀ ಶುದ್ಧಾಶುದ್ಧಿ ಅಂತಂದ್ರೆ ತೊಳಿತಿಕ್ಕು ಅಲ್ಲ. ಹಿಂಸೆಯ ವಿವೇಕದೊಳಗ ದಿವಸ ಪೂರ್ತಿ ಕಳಿತಿದ್ದೀರಿ ಜೀವನೋಪಾಯಕ್ಕ. ನಾವು ಶುದ್ಧಾಶುದ್ಧಿ ಅಂತ ಇದೆ, ನನಗೆ ಅನ್ನಿಸ್ತಾ ಇದೆ ಇನ್ನ ಅಶುದ್ಧವಾಗಿನ ನಾನು ಪೂರ ಮತ್ತೊಂದು ಹೊಸ ಅಶುದ್ಧಿಗಳನ್ನೇ ಬರಮಾಡಿಕೊಳ್ತಾ ಇದ್ದೇವ್ರೆ. ಹಿಟ್ಟು ಕಲಿಸಿಟ್ಟು ಬಿಡೋದು, ಒಂದು ವಾರದ ಫ್ರಿಜ್ ಒಳಗೆ ಚಪಾತಿ ಹಿಟ್ಟು ದಿನ 2 ತೆಗೆಯೋದ. ಮಾಂಸಾಹಾರದ ಪ್ರತಿಯೊಂದಕ್ಕೂ ಮರ್ಯಾದೆ ಇದೆ. ಆ ಮರ್ಯಾದೆಯನ್ನು ಓದಿ ಪಾಠ ಮಾಡಿ ಕಲ್ಕೊಳ್ಳೋದಿರುವುದಿಲ್ಲ. ಅದೆಲ್ಲ ಮೈಗೂಡಿಕೆ. ಹಾಗೆ ಮೀನಿಗೆ ಯಾವ ಪ್ರಕಾರ ಈಜು ಬರ್ತಿದೆ, ಇದೇನಾಯಿತು? ವ್ಯವಹಾರ. ಯಾರಿಗೆ ಪೂರ್ವೋಕ್ತವಾದ ಮಿಥ್ಯಾಭಾವಗಳು ಬಿಟ್ಟು ಹೋಗಿವೆ, ಅವರದು ಸಮಸ್ತ ವ್ಯವಹಾರವು ಬಿಟ್ಟು ಹೋಗಿದೆ. ಇದೇನಿದೆ ಭಾಷೆಯೊಳಗೆ ಸಂಪೂರ್ಣ ವಿರುದ್ಧ ಕಾಣಿಸ್ತಿದೆ.
ಆದ್ರೆ ವ್ಯವಹಾರ ಅವರಲ್ಲೇ ಬಿಟ್ಟು ಹೋಗಿದೆ. ಯಥಾರ್ಥ ವ್ಯವಹಾರ ಅವರಲ್ಲೇ ಉಜ್ವಲ 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 ಆಗ್ತಾ ಇದೆ. ಬಟ್ಟೆಯೊಳಗೆ ಮಡಿ ಇಲ್ಲ, ಅದರ ಮಡಿ ಬಟ್ಟೆನೇ ಇದೆ. ಆಹಾರದೊಳಗ ಇಲ್ಲ, ಆದ್ರ ಆಹಾರದೊಳಗೆ ಪರಮಶುದ್ಧಿನೇ ಇದೆ. ಯಾಕೆಂತಂದ್ರೆ ಒಳಗಿನ ರಾಗರಸ ತುಂಡರಿಸಿ ಹೋಗಿದೆ. ಅಲ್ಲ, ರಾಗರಸ ತುಂಡರಿಸಿ ಹೋಗ್ಬೇಕಾದ್ರೆ ದೇಹ ನಾನು, ಧನದಿಂದ ಸುಖ, ಇದರಿಂದ ಸುಖ, ಅದರಿಂದ ಸುಖ, ಪರದ ಆಶ್ರಯ ನನಗಿಲ್ಲದ ನನ್ನ ಜೀವನ ಸಾಧ್ಯ ಇಲ್ಲ. ಈ ಪ್ರಕಾರದ ವಿಪರೀತ ಮನ್ನಣೆ ಕತ್ತರಿಸಿ ಹೋಯ್ತು ಅಂತಂದ್ರ ಜೀವದ ಇಂದ್ರಿಯಗಳ ವಿಷಯದಲ್ಲಿರುವಂಥ ರಸ ಸಂಪೂರ್ಣ ಏನಾಗ್ತಿದೆಪ್ಪ ಅಂತಂದ್ರ ಬಿಟ್ಟು ಹೋಗ್ತಿದೆ, ತಿರೋಭೂತ ಆಗ್ತಿದೆ. ಅನ್ನ ನೀರ ಪರಿಶುದ್ಧಿ ಇಲ್ಲದ ಕಾರಣ ನಾವು ಇನ್ನ ಅಂದ್ರೆ ನಮಗೆ ಶುದ್ಧ ಪರಿಣಾಮ ಆಗ್ತಾ ಇದೆ. ಅದಕ್ಕೆ ಹೇಳಿದ್ರಲ್ಲ, ಜೈಶೈ ಖಾವೆ ಅನ್ನ ವೈಶೈ ಹೋವೆ ಮನ, ಜೈಶೈ ಪ್ಯಾವೆ ಪಾನಿ ವೈಶೈ ಹೋವೆ ವಾಣಿ. ಏನು ಹೇಳಿದ್ರೂ ನಮ್ಮ ಮೇಲೆ ಯಾವ ಪ್ರಭಾವನೂ ಆಗುದಿಲ್ಲ. ಎಲ್ಲ ಹೇಳಲಿಕ್ಕೆ ಅಷ್ಟೇ ಬರ್ತಿದೆ ರೀ ನಮ್ಗ. ಒಂದು ಹೇಳಿದ್ರೆ 4 ಹೇಳಿಬಿಡ್ಬಹುದ್ರಿ ನೀವೆಲ್ಲರೂ. ಅಂದ್ರೆ ಎಲ್ಲರೂ ಒಂದೇ ಶಾಲೆಯವರ ದೇವ್ರಿ, ಮೇಲೆ ಕೆಳಗ ಗುರು ಶಿಷ್ಯದ ಮಾತಿಲ್ಲ. ಅಂದ್ರನ ಶಬ್ದದೊಳಗ ಪರಿಣತ ಆಗಿದೇವ್ರಿ. ಏನು ಮಾಡುದ? ಅದಕ್ಕೆ ಅಲ್ಲಿ ಸದಾ ಸುಖದಾಸ್ಜಿ ಹೇಳಿದ್ದು ಒಂದು ಮಾತು ಹೇಳಿತು, ಸಮಂತ ಭದ್ರಾಚಾರ್ಯ ದೇವ ಹೇಳಿದ್ದು ಒಂದು ಮಾತು ಹೇಳಿತು. ನಮ್ಮ ಜೀವನದೊಳಗೆ ದೃಢ ಆಗಲಿರಿ, ನಮ್ಮ ಮಕ್ಕಳು ಕೇಳುವುದಿಲ್ಲ ಬಿಡುವುದಿಲ್ಲ, ಆ ಕಡೆದು ವಿಕಲ್ಪ ಬಿಡ್ರಿ. ನಮ್ಮ ಜೀವನದೊಳಗೆ ದೃಢ ಆಗಲಿ. ಏನ ನಿರಂತರ ಪಾಪ ಬರ್ತಾ ಇತ್ತು ಅಂತಂದ್ರೆ ಈ ಸಂಪತ್ತಿನ ಪ್ರಯೋಜನ ಏನಿದೆ? ಮತ್ತು ಯಾವ ಸಂಪತ್ತನ್ನು ನಾನು ಬಯಸ್ತಾ ಇದ್ದೇನೆ ಅದು ನನ್ನ ಉಪಭೋಗದೊಳಗೆ ಎಷ್ಟು ಬರೋದಿದೆ? ಈ ಮಾತಿನ ನಿರ್ಣಯ ಬೇಕು. ಬುದ್ಧಿಯೊಳಗೆ ಇದರದ ನಿರ್ಣಯ, ಈ ನಿರ್ಣಯದ ಜೊತೆಗೆ ನಮ್ದು ಭವ ಸಾರ್ಥಕ ಆಯಿತು ಅಂತಂದ್ರೆ ಭವಗಳನ್ನು ಕತ್ತರಿಸುವ ಸಲುವಾಗಿ ಮುಂದಿನ ಭವಾಂತರಗಳಲ್ಲಿ ನಮ್ಮಲ್ಲಿ ಶಕ್ತಿ ಬರ್ತಿದೆ. ಒಂದು ಮಾತು ಸದಾ ಸುಖದಾಶ್ರೀ ಭಾವನಾಧಿಕಾರದೊಳಗೆ ಹೇಳಿದರೆ ಏನ, ಮನುಷ್ಯ ಬದುಕಲಿಕ್ಕೆ ಒಂದು ದಿವಸದೊಳಗೆ ಬೇಕು 1/2 kg ಅನ್ನ. ಅದರ ಸಲುವಾಗಿ ತನ್ನ ಧರ್ಮ, ಗುರುಗಳ, ಹಿರಿಯರ ಸಂಸ್ಕಾರ ಎಲ್ಲ ಬಿಟ್ಟು ಅನಾರ್ಯ ದೇಶದೊಳಗೆ, ದೂರದ ದೇಶದೊಳಗೆ ಹೋಗಿ ಇರುವ ಕಾರಣ ಏನ ಅಂತ ಸದಾ ಸುಖದಾಸರು ಒಂದೊಂದು ಮಾತು ಇಷ್ಟ ಅದ್ಭುತ, ಇಷ್ಟ ಉತ್ಕೃಷ್ಟ ಅದಾವು. ಅವರ ಜೀವನ ಎಂಥದ್ದಿರಬಹುದು, ಅವರ ಆಚರಣೆ ಎಂಥದ್ದಿರಬಹುದು, ಅವರ ವಿಚಾರ ಎಂಥದ್ದಿರಬಹುದು, ಇದು ನಮ್ಮ ಕಲ್ಪನೆಗೆ ಸಿಕ್ಕುವುದಿಲ್ಲರಿ. ಅವರು ಸ್ವಯಂ ಶರೀರ ರೋಗಗ್ರಸ್ತ ಆಗುವುದರಿಂದನ ಅವರು ಆ ಮಾತು ಹೇಳಿದರು. ಬಬಿತಾ ಇನ್ನೊಬ್ಬರ ಸಲುವಾಗಿ ಹೇಳಿಲ್ಲ. ಯಾವ ಮಾತು ಹೇಳಿದರು? ಅಸಾತಾವೇದನೀಯದ ಕಾರಣದಿಂದ ಶರೀರದೊಳಗೆ ರೋಗ ಬರ್ತಿದೆ. ಶರೀರದೊಳಗಂತೂ ರೋಗ 5 ಕೋಟಿ ಎಷ್ಟು ಅದಾವಲ್ಲ, ಅದಾವ್ರೆ. ಕೋಟ್ಯಂತರ ರೋಗಗಳಿದ್ದಾವೆ. ಯಾವ್ಯಾವ ರೋಗಕ್ಕೆ ಯಾವ್ಯಾವ ಔಷಧಿ ನೀನು ಮಾಡೋ ಸಾಧ್ಯ ಇದೆ. ಒಂದು ವೇಳೆ ಯಾವುದಾದರೂ ರೋಗದ ಉಪಶಮದ ಕಾಲ ಬಂದಿತ್ತು ಅಂತಂದ್ರೆ ಯಾವುದಾದ್ರೂ ಔಷಧಿ ನಿಮಿತ್ತ ಆಗಬಹುದು. ಎಷ್ಟೇ ಔಷಧಿ ಮಾಡಿದ್ರೂ ಕೂಡ ಕೊನೆಗೆ ಮರಣಂತೂ ಬರುವುದು. ಇದೆಲ್ಲ ತಮ್ಮ ಅನುಭವದ ಮೇಲಿಂದ ಅಥವಾ ತಮ್ಮ ಅಭ್ಯಾಸದ ಸಲುವಾಗಿ ಹೇಳಿದಾರ್ರಿ. ಅದರಿಂದ ತಿಳಿದು ಬರ್ತಿದೆ, ಜ್ಞಾನಿಗಳು ಇನ್ನೊಬ್ಬರಿಗೆ ಉಪದೇಶ ಮಾಡುವುದಿಲ್ಲ. ಅವರ ಶರೀರ ರೋಗಗ್ರಸ್ತ ಆಗಿತ್ತು ಅಂಥೇಳಿ ಕೊನೆಗೆ ಅವರು ಹೇಳಿದಾರೆ. ವಚನ ಪ್ರಶಸ್ತಿ ಇದೆಯಲ್ಲ, ಕೊನೆಗೆ ಪದ್ಯ ರೂಪದೊಳಗೆ ಹೋದರೆ ರತ್ನಕಂಠ ಶ್ರಾವಕಾಚಾರದೊಳಗೆ ಕೊಟ್ಟದ್ದು ಇದೆ. ಏನ ಇನ್ನೂ ಸಮಯಸಾರ ಅಧಿಕಾರ ಬರೆಯೋದಿತ್ತು, ಇನ್ನೂ 2-3 ಅಧಿಕಾರ ಬರೆಯೋರಿದ್ದಾರೆ. ಆದ್ರೆ ಆಯು ಸೀಮಾರೇಖೆಯನ್ನು ತಲುಪ್ತಾ ಇರೋದು ಕಂಡು ಅದನ್ನು ಕೈ ಬಿಡಲಾಗಿದೆ ಅಂತೇಳಿ ಹೇಳಿದ್ದಾರೆ. ಏನಿದೆ, ಎಷ್ಟು 1000 ವರ್ಷ ಬದುಕೋದಿದೆ ವಿಚಾರ ಮಾಡೋದ. ನಮ್ಮಲ್ಲೇ ನಾವು ನಮ್ಮ ಸಲುವಾಗಿ ಮಾಡೋದು, ಇನ್ನೊಬ್ಬರ ಸಲುವಾಗಿ ಅಲ್ಲ. ಮಕ್ಕಳಂತೂ ಏನದರು, ಅನ್ಯ ಅದಾರ್ರಿ, ಬೇರೆ ಅದಾರ್ರಿ, ಭಿನ್ನ ಪದಾರ್ಥ ಅದರು.
ಅವರದ್ದು ಈ ಭವದೊಳಗಷ್ಟೇ ಸಂಬಂಧ ಆಗಿದೆ ಸುಧಾತಾಯಿ. ರಾಗ ಬರ್ತಿದೆ ಇಲ್ಲ ಅಂತಲ್ಲ, ಆದರೆ ಈ ಭವದ ಅಷ್ಟೇ ಇದೆ ಅಲ್ಲ, ಆ ರಾಗ ನಮ್ಮ ಭವಿಷ್ಯದ ಭವಕ್ಕೆ ಕಂಟಕ ಆಗಬಾರ್ದು. ನಮಗೆ ರಾಗ ಇರಬೇಕು, ಆದ್ರೆ ಆ ರಾಗ ಎಷ್ಟು ಇರಬೇಕು, ನಮಗೆ ನಾಳೆ ದುಃಖದ ಕಾರಣ ಆಗಬಾರ್ದು. ಈಗಂತೂ ದುಃಖದ ಕಾರಣನೇ ಇದೆ. ಅದಕ್ಕೆ ವಿಚಾರ ಮಾಡಿ ಏನು ಹೇಳೋ ಸಾಧ್ಯ ಇದೆ, ಹೇಳೋದ ಭಾವನಾ ಭಾವಿಸೋದ, ತಮ್ಮ ದಾರಿ ತಾವು ನಡೆಯೋದಿದೆ ಬ್ರಹ್ಮಾನಂದಣ್ಣ. ಹೌದು ಅಥವಾ ಇಲ್ಲ? ಮೊನ್ನೆ ಹೇಳಿದ್ದಿತ್ತಲ್ಲ, ದಾರಿ ನಡೀತಾ ಇದ್ದೇವೆ ನಾವು, ನಡೆಯೋದೇ ಇದೆ, ಪ್ರಯಾಣ ಆರಂಭ ಮಾಡಿದ್ದೇವೆ ನಿಗೋದದಿಂದ. ನಮಗೆ ಎಲ್ಲಿ ಹೋಗೋದಿದೆ ಆ ಕಡೆ ಲಕ್ಷ್ಯ ಬೇಕೋ, ಏನು ಇಲ್ಲೇನೇನಿದೆ ಆ ಕಡೆ ನಾವು ಲಕ್ಷ್ಯ ಕೊಟ್ಟು ನಮ್ಮ ಸಾಮರ್ಥ್ಯವನ್ನು ಕಳ್ಕೊಳ್ಳೋದಿದೆ. ಇದು ಬಹಳ ಜಟಿಲ ಇದೆ. ಇದು ನಿಜವಾಗಿ ನಮಗೆ ತಿಳಿದು ಬರೋದು ಕಠಿಣ ಇದೆ. ಉಳಿದವರಿಗಂತೂ ತಿಳಿದು ಬರುವ ಮಾತನೇ ಇಲ್ಲ ಇದನ್ನು ತಿಳಿಸಿಕೊಡೋದು. ನಿಜವಾಗಿ ಇದೇನಿದೆ ಅಂತಂದ್ರೆ ವೃಥಾ ಪ್ರಯಾಸ ಇದೆ. ನಾವು ತಿಳ್ಕೊಳ್ಳೋ ಸಾಧ್ಯ ಇದೆ. ಏನ? ಮಿಥ್ಯಾತ್ವದ ಭಾವ ಮತ್ತು ವ್ಯವಹಾರದ ಭಾವ ಏಕ ವಸ್ತು ಇದೆ. ಇದು ತಿಳಿದ ನಂತರ ನಮ್ಮ ಜೀವನದೊಳಗೆ ಅವರ ನಿಜವಾದ ವ್ಯವಹಾರ ಆರಂಭ ಆಗೋದಿದೆ. ಯಾರ ಜೀವನದೊಳಗೆ ವ್ಯವಹಾರ ಆರಂಭ ಆಗಿದೆಯೋ ಅವರ ವ್ಯವಹಾರದ ಭಾವ ಮಿಥ್ಯಾತ್ವನ ಇದೆ ಅನ್ನೋದು ಅವರಿಗೆ ತಿಳಿದು ಬಂದಾಗನ ಆರಂಭ ಆಗಿದೆ. ಇದು ಒಂದು ಮಾತು. ಎರಡನೇದು ಇದರಲ್ಲೇ ಇನ್ನೊಂದು ಮಾತು ಏನು ಹೇಳಿದ್ರು? ಅನ್ಯಾಶ್ರಯ. ಅನ್ಯಾಶ್ರಯ, ಅನ್ಯದ ಅರ್ಥ ಏನು ಮಾಡಿದ್ರು? ವಿಪರೀತತೆ. ಅರೆ, ಹೇಗಿದೆ ವ್ಯವಹಾರವು? ಹೇಗಿದೆ ವ್ಯವಹಾರವು? ಅನ್ಯಾಶ್ರಯ, ವಿಪರೀತತೆಯು ಅದುವೇ ಯಾವುದಕ್ಕೆ ಅವಲಂಬನವಿದೆಯೋ ಅಂಥದು ವ್ಯವಹಾರವಿದೆ. ಗ್ರಂಥದ ಮೇಲೆ ಆತ್ಮಖ್ಯಾತಿ ಟೀಕಾ ಬರಿತಾ ಇದ್ದಾರೆ ಅಮೃತ ಚಂದ್ರಾಚಾರ್ಯ ದೇವರು. ಸಮಯಸಾರ ಪರಮಾಗಮದ ಮೇಲೆ ಆತ್ಮಖ್ಯಾತಿ ಟೀಕೆ ಬರಿತಾ ಇದ್ದಾರೆ. ಅವರು ಹೇಳಿದ್ದಾರೆ, ಮಮ ಪರಮ ವಿಶುದ್ಧೇರ್ಭವತು. ಈ ಟೀಕೆ ಯಾವುದರ ಸಲುವಾಗಿ ಬರೀತೇನೋ? ನನ್ನಲ್ಲೇ ಪರಮ ವಿಶುದ್ಧಿ ಆಗ್ತಿದೆ, ಅರ್ಥಾತ್ ಕೇವಲ ಜ್ಞಾನ ಆಗ್ತಿದೆ, ಅರ್ಥಾತ್ ನನಗೆ ಪರಮಾತ್ಮ ದಶೆ ಪ್ರಾಪ್ತ ಆಗ್ತಿದೆ, ಅರ್ಥಾತ್ ದೀಕ್ಷೆ ಯಾವ ಉದ್ದೇಶದಿಂದ ತಗೊಂಡಿದ್ದೇನೋ ಆ ಉದ್ದೇಶದ ಪೂರ್ತಿ ಆಗ್ತಿದೆ ಅಂಥೇಳಿ ಹೇಳಿರುವಂಥ ಅಮೃತ ಚಂದ್ರಾಚಾರ್ಯ ಯಾವ ಟೀಕೆ ಬರೀತಾ ಇದ್ದಾರಲ್ಲ, ಆ ವಿಶ್ವಾಸದ ಮೇಲೆ ಆರಂಭ ಮಾಡಿದ್ದಾರೆ. ಆದರೆ ಇಲ್ಲಿ ಬಂಧ ಅಧಿಕಾರದೊಳಗೆ ಹೇಳ್ತಾ ಇದ್ದಾರೆ, ಟೀಕೆ ಬರೆಯುವ ಭಾವ ನಾನು ಯೋಗ್ಯ ಅಂದುಕೊಂಡನು ಅಂತಂದ್ರೆ ಅದು ಮಿಥ್ಯಾ ಭಾವ ಇದೆ. ನಾನು ಮನ್ನಿಸುವುದಿಲ್ಲ ಅಂಥೇಳಿ ಮೊದಲ ಹೇಳಿರು ನೋಡ್ರಿ ಇಲ್ಲೇ. ಯಾಕೆ? ಅವರ ಉದ್ದೇಶ ಅದೇ ಇದೆ ಅಲ್ಲ, ಏನು? ಮಮ ಪರಮ ವಿಶುದ್ಧೇರ್ಭವತು. ಸಮಯಸಾರ ಸಮಯಸಾರದ ವ್ಯಾಖ್ಯೆ ಬರಿತಾ ಇದ್ದೇನೆ. ಯಾವುದರ ಸಲುವಾಗಿ? ಪರಮ ವಿಶುದ್ಧಿ ಆಗಲಿ ಅನ್ನೋ ಭಾವ. ಬರೇ ಆಗಲಿ ಅಂತ ಮಿಥ್ಯಾ ಹೋ ಅಂದ್ರೆ ಮಿಥ್ಯಾ ಆಗ್ತಿದೆ. ಆಗ್ತಿದೆ ಇಲ್ಲಿ ಆಗುವ ಮಾತು ಎಲ್ಲಿ ಹೇಳಿದ್ದಾರೆ? ನನ್ನ ಕರ್ಮನಾಶ ಆಗಲಿ ಅಂತ ಹೇಳಿಲ್ಲ, ನನ್ನಲ್ಲಿ ಪರಮ ವಿಶುದ್ಧಿ ಆಗ್ತಿದೆ. ಆಗುವ ಸಲುವಾಗಿ ನಾನು ಬರಿತಾ ಇದ್ದೇನೆ. ಬರಿತಾ ಇದ್ದಾರೋ ಅಥವಾ ಮುಂದುವರಿತಾ ಇದ್ದಾರೆ? ಪರಮ ವಿಶುದ್ಧಿಯ ಕಡೆಗೆ ಮುಂದುವರಿತಾ ಇದ್ದಾರೋ ಅಥವಾ ಬರ್ಕೋತ್ ಕೂತಿದ್ದಾರೆ? ಮತ್ತು ಬರೆದರೆ ಯಾರ? ಆ ಅಕ್ಷರ ಪದ ಮಾತ್ರ ಅವ್ರ ತಾನಾಗೇನ ಏನಾದದ್ದಿದೆ ಬಂದ ಅಲ್ಲಿ ಟೀಕಾ ರೂಪದಿಂದ ರಚನೆ. ಗೊಮ್ಮಟ ಸಾರದ ಸಮ್ಯಕ್ ಜ್ಞಾನ ಚಂದ್ರಿಕಾ ಬರೆದ ನಂತರ ಟೋಡರ್ಮಲ್ಲರು ಕೂಡ ಇದೇ ವಚನ ಹೇಳಿದ್ದಾರೆ. ಹಾಳೆ ಮೇಲೆ ಮಷೀನ್ ಇದೆ, ಅದು ಅಕ್ಷರ ರೂಪದಿಂದ ಆಗಿದೆ, ಅದರಿಂದ ವೃತ್ತಿ ತಯಾರಾಗಿದೆ, ಅದ ಜ್ಞಾನಿಗಳಿಗೆ ಅನುಕೂಲ ಆಗ್ತಿದೆ. ನನ್ನ ಕರ್ತವ್ಯ ಇದರಲ್ಲಿ ಏನೂ ಇಲ್ಲ. ಇದು ಮಾಯಾಚಾರ ಅಲ್ಲ, ವಸ್ತು ಸ್ವರೂಪದ ಸ್ವೀಕಾರ ಇದೆ, ದೃಢ ಸ್ವೀಕಾರ ಇದೆ. ಟೀಕಾ ಬರೆಯುವುದೊಳಗೆ ಅವರು ಎಲ್ಲಿದ್ದರು? ಆ ಪರಮ ವಿಶುದ್ಧಿಯ ಕಡೆಗೆ ನಿರಂತರ ಗತಿಶೀಲ ಇದ್ದಾರೆ. ಏನು ಹೇಳ್ರು? ವಿಪರೀತತೆಯು ಅದುವೇ ಯಾವುದಕ್ಕೆ ಅವಲಂಬನವಿದೆಯೋ ಅಂಥದು ವ್ಯವಹಾರವಿದೆ. ನಾಳೆ ಮುಂದೆ